ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಎಲ್ಲ ತಂದೆ ತಾಯಿಗಳದ್ದು, ಪೋಷಕರದ್ದು, ಆಯಾ ಶಾಲೆಗಳ ಟೀಚರ್ಸ್ಗಳದ್ದು ಮತ್ತು ಮಕ್ಕಳನ್ನು ನೋಡಿಕೊಳ್ಳುವಂಥ ಎಲ್ಲರದ್ದು ಒಂದು ಕಂಪ್ಲೇಂಟ್ ಇದೆ. ಏನು ಕಂಪ್ಲೇಂಟು? ನನ್ನ ಮಗಳು ಹೆಚ್ಚೆಚ್ಚಾಗಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ, ಸಾಮಾಜಿಕ ಮಾಧ್ಯಮಗಳನ್ನು ಬಳಸ್ತಾ ಇದ್ದಾರೆ, ಡಿಜಿಟಲ್ ಆ್ಯಪ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ರಜೆ ಸಿಕ್ಕರೆ ಸಾಕು ಗೇಮಿಂಗ್ ಆ್ಯಪ್ಗಳನ್ನು ಬಳಕೆ ಮಾಡ್ತಾರೆ ಅಂತ ಅನೇಕ ಬಾರಿ ನಾವು ಸಾಮಾನ್ಯವಾಗಿ ಹೋದಲ್ಲಿ ಬಂದಲ್ಲಿ ಬಂಧುಗಳು ಬಂದಾಗ ಪೋಷಕರು ಶಾಲೆಯ ಟೀಚರ್ಸ್ಗಳತ್ತ ಇಂಥದ್ದೊಂದು ಕಂಪ್ಲೇಂಟ್ ಮಾಡೋದನ್ನು ನೋಡಿದ್ದೀವಿ. ಇತ್ತೀಚೆಗೆ ಜಗತ್ತಿನ 2 ದೇಶಗಳು 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನು ಬಳಸೋದನ್ನು ನಿಷೇಧ ಮಾಡಿದೆ. 2026ನೇ ಇಸ್ವಿಯಲ್ಲಿದ್ದೀವಿ. ನಿನ್ನೆ ಒಂದು ಸಮೀಕ್ಷೆ, ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಾಯಿತು. 2026-27ನೇ ಸಾಲಿನ ಬಜೆಟ್ನ ಪೂರ್ವಭಾವಿಯಾಗಿ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಾಯಿತು. ಆ ಆರ್ಥಿಕ ಸಮೀಕ್ಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಡಿಜಿಟಲ್ ಗೀಳಿನಿಂದ ಕೇವಲ ಮಾನಸಿಕ ಅಸ್ವಸ್ಥತೆ ಮಾತ್ರವಲ್ಲ, ಅದರ ಬದಲಾಗಿ ದೇಶದ ಉತ್ಪಾದಕತೆಯಲ್ಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಸಹಾಯವಾಗಬೇಕಾಗಿದ್ದಂತಹ ತಂತ್ರಜ್ಞಾನ, ಯಾವುದೋ ವಿಚಾರಕ್ಕೆ ಹೆಲ್ಪ್ ಆಗಬೇಕಾಗಿದ್ದಂತಹ ಮೊಬೈಲು ಇವತ್ತು ನಮ್ಮ ಜೀವನದ ಅಂಗ ಆಗಿಬಿಟ್ಟಿದೆ. ಅದರ ಭಾಗವಾಗಿ ಇವತ್ತು ನಮ್ಮ ಮಕ್ಕಳು, ಸಮಾಜದ ಅನೇಕ ಜನ ಹೆಚ್ಚು ಮೊಬೈಲ್ಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಡಿಜಿಟಲ್ ಈ ಎಲ್ಲ ಬೆಳವಣಿಗೆಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ವೈದ್ಯರು, ತಂತ್ರಜ್ಞರು ಮತ್ತು ಅನೇಕ ಪರಿಣಿತರು ಹೇಳ್ತಾ ಇದ್ದಾರೆ, ಈ ಗೀಳು ಹೀಗೆ ಮುಂದುವರೆದರೆ ಭವಿಷ್ಯ ಹಾಳಾಗುತ್ತೆ ಅಂತ. ಇದೇ ಇವತ್ತಿನ ವಿಶೇಷ, ಡಿಜಿಟಲ್ ಗೀಳು ಭವಿಷ್ಯ ಹಾಳು. ಡಿಜಿಟಲ್ ಗೀಳು ಭವಿಷ್ಯ ಹಾಳು ಸಹಜವಾಗಿದೆ. ಉಪಯುಕ್ತ ವಿಚಾರಗಳಿಗೆ ಮಾತ್ರ ಬಳಕೆ ಆಗಬೇಕಾಗಿದ್ದಂತಹ ಮೊಬೈಲ್ಗಳು ಇವತ್ತು ಬೇರೆ ಕಾರಣಗಳಿಗೂ ಕೂಡ ಬಳಕೆ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಪ್ರತಿಯೊಬ್ಬರು ಮೊಬೈಲನ್ನು ಬಳಕೆ ಮಾಡ್ತಾರೆ. ಇವತ್ತು ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸ್ಬೇಕಂತ ಹೇಳಿದ್ರೆ ಮೊಬೈಲ್ ಬೇಕಾಗಿದೆ, ಶಾಲಾ ಕಾಲೇಜಿಗೆ ಹೋಗ್ತಾರಾ ಅಂತ ಹೇಳಿದ್ರೆ ಅವರಿಗೆ ಮೊಬೈಲ್ ಬೇಕಾಗಿದೆ. ಆದರೆ ಅದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ವಲಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದನ್ನ ಗಮನಿಸಬೇಕಾದಂತಹ ಸಂಗತಿ. ಶೈಕ್ಷಣಿಕ ಮತ್ತು ದೇಶದ ಒಟ್ಟಾರೆ ಉತ್ಪಾದಕತೆ ಮೇಲೆಯೂ ಕೂಡ ಈ ಒಂದು ಚಟ ಇದೆ ಅಲ್ವಾ, ಈ ಗೀಳಿದೆ ಅಲ್ವಾ, ಅದು ಪರಿಣಾಮ ಬೀರುತ್ತೆ ಅಂತ ಡಿಜಿಟಲ್ ಅಡಿಕ್ಷನ್ ಆರ್ಥಿಕ ಸಮೀಕ್ಷೆಯಲ್ಲಿ ಬಹಿರಂಗ ಆಗಿದೆ. ಅವರು ಹೇಳ್ತಾ ಇದ್ದಾರೆ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ನೀತಿಗಳನ್ನು ರೂಪಿಸಬೇಕು ಅಂತ ಸಲಹೆ ಕೊಳ್ಳಲಾಗಿದೆ. ಆ ಸಮೀಕ್ಷೆಯಲ್ಲಿ ಸರ್ಕಾರಗಳು ಇದರ ಬಗ್ಗೆ ಕ್ರಮ ವಹಿಸಬೇಕು ಅಂತ. ಕಳೆದ 2 ವರ್ಷಗಳ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಘಟನೆ ಆಯಿತು. ಪಬ್ಜಿ ಅಂತ ಒಂದು ಆಟ. ಆ ಪಬ್ಜಿಗೆ ಇಂಟರ್ನೆಟ್ ಬೇಕಾಗಿತ್ತು. ತಂದೆ ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ತಂದೆಯ ರುಂಡವನ್ನೇ ಸೀಳಿದಂತಹ ಘಟನೆ ಅದು. ಹೆತ್ತು ಸಾಕಿದಂತಹ ತಂದೆಯ ರುಂಡವನ್ನೇ ಸೀಳಿದಂತಹ ಘಟನೆ ಬೇರೆಲ್ಲೂ ಅಲ್ಲ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ವರದಿಯಾಗಿತ್ತು. ಈಗ ಬರ್ತಾ ಇರುವ ವರದಿಗಳ ಪ್ರಕಾರ ಶೇಕಡ 17ರಷ್ಟು ಪ್ರತಿನಿತ್ಯವೂ ಕೂಡ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಒಬ್ಬ ಉದ್ಯೋಗಿಗೆ ಒಂದು ಕಂಪನಿಯಲ್ಲಿ 9 ಗಂಟೆ ಕೆಲಸದ ಸಮಯ ನಿಗದಿಯಾಗಿದ್ದರೆ ಆ 9 ಗಂಟೆಯಲ್ಲಿ ಸರಿಸುಮಾರು 1 ಗಂಟೆ ಆ ವ್ಯಕ್ತಿ ಮೊಬೈಲನ್ನೇ ಬಳಸಿರ್ತಾರಂತೆ. ಇದರ ಪರಿಣಾಮ ದೇಶದ ಆರ್ಥಿಕತೆಗೆ ಹೋಗಬೇಕಾಗಿದ್ದಂಥ ಶೇಕಡ 17ರಷ್ಟು ಉತ್ಪಾದಕತೆ ಇಡೀ ದೇಶಾದ್ಯಂತ ಕಡಿಮೆ ಆಗ್ತಾ ಇದೆ. ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಡಿಜಿಟಲ್ ಅಡಿಕ್ಷನ್ ತರೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀತಿ ತುರ್ತಾಗಿ ಆಗಬೇಕಾಗಿದೆ. ಸ್ಮಾರ್ಟ್ಫೋನ್ಗಳು, ಸಾಮಾಜಿಕ ಮಾಧ್ಯಮ, ಗೇಮ್ ಆ್ಯಂಡ್ ಆನ್ಲೈನ್ ವೇದಿಕೆಗಳೊಂದಿಗೆ ಅತಿಯಾದ ತೊಡಗಿಸಿಕೊಳ್ಳುವಿಕೆ ಯುವಜನತೆ ಹಾಗೂ ಹಿರಿಯರಲ್ಲಿ ಮಾನಸಿಕ ಅಸ್ಪರ್ಶತೆಗೆ ಕಾರಣ ಆಗ್ತಾ ಇದೆ. ಮಕ್ಕಳು ಮತ್ತು ಯುವಕರ ಕಲಿಕೆ ಹಾಗೂ ಕೆಲಸದ ಸ್ಥಳಗಳಲ್ಲಿ ಕಾರ್ಯಕ್ಷಮತೆ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಇದೆ. ಇದು ದೀರ್ಘಕಾಲದ ದೇಶದಲ್ಲಿ ಉತ್ಪಾದಕತೆಯ ಮೇಲೆ
ವಿಪರೀತವಾದ ಪರಿಣಾಮವನ್ನು ಬೀರುತ್ತೆ. ಈ ಸಮಸ್ಯೆ ಈಗ ಒಂದು ಕುಟುಂಬಕ್ಕೆ, ಒಬ್ಬ ವ್ಯಕ್ತಿಗೆ ಸೀಮಿತ ಆಗಿರಬಹುದು, ಆದರೆ ಕೆಲವೇ ವರ್ಷಗಳಲ್ಲಿ ಈ ಡಿಜಿಟಲ್ ಗೀಳು ಸಾರ್ವತ್ರಿಕ ಸಮಸ್ಯೆಯಾಗಿ ಬೇರೆ ದೇಶಗಳಿಂತಲೂ ಕೂಡ ಭಾರತದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ತಂದಿಡಬಹುದು. ಹೀಗಾಗಿ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಇವುಗಳಿಗೆ ಕಡಿವಾಣ ಹಾಕುವ ಪ್ರಯತ್ನದ ಭಾಗವಾಗಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರಲ್ಲ, ಆ ಕ್ರಮಗಳನ್ನು ಭಾರತದಲ್ಲೂ ಕೂಡ ತರಬೇಕು ಅಂತ ಅವರದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಥಿಕ ಸಮೀಕ್ಷೆಯಲ್ಲಿ ಈ ಡಿಜಿಟಲ್ ಮೊಬೈಲ್ಗಳನ್ನು, ಸಾಮಾಜಿಕ ಮಾಧ್ಯಮಗಳನ್ನು, ಗೇಮಿಂಗ್ ಆ್ಯಪ್ಗಳನ್ನು ಬಳಸುವಂತಹ ಈ ಎಲ್ಲ ಪ್ರಕ್ರಿಯೆಗೆ ವಯಸ್ಸನ್ನು ನಿಗದೀಕರಿಸಬೇಕು. ಆ ಕೆಲಸವನ್ನು ಆಯಾ ಕಂಪನಿಗಳು ಮಾಡಬೇಕು, ಹೊರತು ಸರ್ಕಾರ ಅಲ್ಲ ಅಂತ ಕಂಪನಿಗಳ ಮೇಲೂ ಕೂಡ ಹೇಳಲಾಗಿದೆ. ನಾವು ಮಾತನಾಡ್ತಾ ಇದ್ದೀವಿ ಡಿಜಿಟಲ್ ಗೀಳು ಅಂತ. ಇದರಿಂದ ಏನು ಸಮಸ್ಯೆ ಆಗುತ್ತೆ, ಯಾವೆಲ್ಲ ಸಮಸ್ಯೆಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದರ ಜೊತೆಗೆ 2014ಕ್ಕಿಂತ ಮೊದಲು ಈ ಪರಿಸ್ಥಿತಿಗಳು ಇರಲಿಲ್ಲ. ಕೇವಲ 10-11 ವರ್ಷಗಳಲ್ಲಿ ಈ ಪರಿಸ್ಥಿತಿ ಯಾಕಾಯಿತು, ಇದಕ್ಕೆ ಕಾರಣೀಕರ್ತರು ಯಾರು? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮನಃಶಾಸ್ತ್ರಜ್ಞರಾಗಿರುವಂಥ ನೈನಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವೇಶ್ವರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವಂತಹ ರಂಗಲಕ್ಷ್ಮಿ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನವೀನ ಮೇಡಮ್, ನಾನು ಆವಾಗಲೇ ಒಂದು ಉಲ್ಲೇಖ ಮಾಡ್ತಾ ಇದ್ದೆ, ಈಗ ಬಂದಿರುವಂಥ ಆರ್ಥಿಕ ಸಮೀಕ್ಷೆಯಲ್ಲಿ ಒಂದು ಪದ ಬಳಕೆ ಆಗಿದೆ, ಯುವ ಜನತೆ ಹಾಗೂ ಹಿರಿಯರಲ್ಲಿ ಮಾನಸಿಕ ಅಸ್ವಸ್ಥತೆ ಆಗಬಹುದು ಅಂತ. ನಿಜನಾ, ಆಗುತ್ತಾ ಇದು? ಹೌದು, ಖಂಡಿತ ಆಗುತ್ತೆ. ಈಗ ನೀವೇ ಹೇಳಿದ್ದೀರಾ ಗೀಳು ಅಂತ. ಗೀಳು ರೋಗ ಅಂದರೆ ಸಾಮಾನ್ಯವಾಗಿ ಏನು ಬರುತ್ತೆ ಅಂದರೆ, ಯಾವುದೋ ಒಂದು ಭಯವನ್ನು ಮರೆಮಾಚೋದಕ್ಕೆ ಮತ್ತೆ ಪುನಃ ಅದನ್ನು ನೋಡ್ತಾ ಇರ್ತಾರೆ ಅಥವಾ ಮಾಡ್ತಾ ಇರ್ತಾರೆ. ರಿಪೀಟೆಡ್ಲಿ ಆ ಕೆಲಸ ಮಾಡ್ತಾ ಇದ್ದಾಗ ಅದು ಗೀಳು ರೋಗ ಅಂತ ಅನ್ಸ್ಕೊಳುತ್ತೆ. ಸೊ ಈಗ ನಾವು ಗೀಳು ರೋಗ ಎಲ್ಲದರಲ್ಲೂ, ಅತಿಯಾಗಿ ತಿಂದ್ರೂ ಗೀಳು ರೋಗ ಬರುತ್ತೆ, ಅತಿಯಾಗಿ ಕುಡಿದ್ರೂ ಗೀಳು ರೋಗ ಬರುತ್ತೆ. ಹಾಗೆ ಈಗ ಡಿಜಿಟಲ್ ಗೀಳು ಅಂದರೆ ಈಗ ಅತಿಯಾಗಿ ಮೊಬೈಲ್ನ ಬಳಸೋದ್ರಿಂದ ಆ ಗೀಳು ರೋಗ ಹೆಚ್ಚಾಗ್ತಾ ಇದೆ. ಬಟ್ ಎಲ್ಲರಲ್ಲೂ ಹೆಚ್ಚಾಗ್ತಾ ಇದೆಯಾ, ಅದು ಒಂದು ಪ್ರಶ್ನೆ. ಯಾರಲ್ಲಿ ಹೆಚ್ಚಾಗ್ತಾ ಇದೆ? ಈಗ ಮದ್ಯಪಾನ ಸೇವನೆನೂ ಅಷ್ಟೇ, ಅದು ಅತಿಯಾಗಿ ಮಾಡಿದ್ರೆ ಅದು ಅದು ಚಟನೆ ಆಗುತ್ತೆ, ಅದು ಅಡಿಕ್ಷನ್ ಜಾಸ್ತಿ ಆಗುತ್ತೆ. ಸೊ ಈ ಡಿಜಿಟಲ್ ಗೀಳು ಯಾರಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ, ಯಾರಲ್ಲಿ ಭಯ ಇರುತ್ತೆ. ಭಯ ಅನ್ನೋದು ಆ ಫೀಲಿಂಗ್ಸ್, ಕೆಲವೊಂದು ಎಮೋಷನ್ಸ್ನ ಯಾರು ಹೈಡ್ ಮಾಡೋದಕ್ಕೆ ನೋಡ್ತಾರೆ ಅಂದರೆ, ಕೆಲವರು ಒಂಟಿತನದಲ್ಲಿರೋರು, ನೀವು ಹೇಳಿದ್ರಿ ವಯಸ್ಸಾದವರು ಅಥವಾ ಚಿಕ್ಕ ಮಕ್ಕಳು, ಯಾರಿಗೆ ಡಿಪ್ರೆಷನ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಆಂಗ್ಷಿಯಸ್ಸು, ಸ್ಟ್ರೆಸ್ಸು, ಈ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾರಿಗಿರುತ್ತೆ, ಆ ಎಮೋಷನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವರು ಮೊಬೈಲ್ ಈಸಿಯಾಗಿ ಸಿಕ್ಕೋದು ಯಾವುದು, ಮೊಬೈಲ್. ಸೊ ಸ್ಕ್ರಾಲಿಂಗ್ ಮಾಡೋದು. ಅದರಲ್ಲೂ ಏನು ಸ್ಕ್ರಾಲಿಂಗ್ ಮಾಡೋದು, ಈ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಕೊಡುವಂಥ ಆ್ಯಪ್ಸ್ಗಳು, ಆ್ಯಪ್ಸ್ಗಳಿರ್ಬೋದು, ಅಥವಾ ಡೋಪಮೈನ್ ರಿಲೀಸ್ ಮಾಡುವಂಥ ಆ್ಯಪ್ಸ್ಗಳಿರ್ಬೋದು. ಆಮೇಲೆ ಸೋಷಿಯಲ್ ವ್ಯಾಲಿಡೇಷನ್, ಈಗ ಜನರಿಗೆ ನಾನು ಚೆನ್ನಾಗಿ ಕಾಣಬೇಕು, ಒಳ್ಳೆ ಇದರಲ್ಲಿ ಇರಬೇಕು, ಸೊ ಲೈಕ್ ಮಾಡಬೇಕು, ನೋಟಿಫಿಕೇಶನ್ ಬರಬೇಕು, ಕಮೆಂಟ್ಗಳು ಬರಬೇಕು, ಈ ತರ ಪ್ರಾಬ್ಲಮ್ ಅಂದ್ರೆ ಅದು ಮನಸ್ಥಿತಿ, ಟೆನ್ಷನ್. ಯಾವಾಗ ಅದು ಸಿಗುತ್ತೆ ಅವರಿಗೆ, ಅದೊಂದು ಗ್ರಾಟಿಫಿಕೇಶನ್ ಸಿಗುತ್ತೆ, ಓಕೆ, ಅವಾಗ ಒಳಗಿರುವಂತ ಸ್ಟ್ರೆಸ್ ನ ಅವರು ಈ ರೀತಿಯಲ್ಲಿ ಕಡಿಮೆ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಮೊಬೈಲು, ಸೋಷಿಯಲ್ ಮೀಡಿಯಾ ಈಸಿ ಮೆಥಡ್. ಸೊ ಇಂಥ ಆಪ್ಸ್ ಗಳಿಗೆ ಅವರು ಅಡಿಕ್ಟ್ ಆದಂಗೆಲ್ಲ ಪ್ರಾಬ್ಲಮ್ಗಳು ಶುರು ಆಗ್ತಾ ಹೋಗುತ್ತೆ. 7 ಗಂಟೆ 8 ಗಂಟೆ ನೋಡೋದು, ರಾತ್ರಿ ಇಡೀ, ಕೆಲವರೆಲ್ಲ ರಾತ್ರಿ ಇಡೀ 1 ಗಂಟೆ 2 ಗಂಟೆ ಆದ್ರೂ ನೆಟ್ಫ್ಲಿಕ್ಸು, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ಅದೊಂದು ಕಾರಣ ಇದೆ. ಏನು, ಒಂದು ಮೆಲಟೋನಿನ್ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ, ಅದಕ್ಕೆ ನಿದ್ದೆ ಬರಲ್ಲ, ಅದೊಂದು ಪ್ರಾಬ್ಲಮ್ಮು. ಇನ್ನೊಂದು, ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಒಂದು ಫೀಲಿಂಗ್ ಬರಬೇಕು. ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ಯಾಟಿಸ್ಫೈಡ್ ಫೀಲಿಂಗಲ್ಲಿ ನಾವು ನಿದ್ದೆ ಮಾಡ್ತೀವಿ. ಈ ಒಂದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬೆಳಗಿಂದ ನಮಗೆ ಈ ಮೊಬೈಲ್ ಆ್ಯಪ್ಸ್ಗಳಿಂದ ಇರೋದ್ರಿಂದ ಮನಸ್ಸಿಗೆ ಅದೊಂದು ಫೀಲಿಂಗ್ ಬರಲ್ಲ. ನಾನು ಕೆಲಸ ಮಾಡಿದ್ದೀನಿ, ನಾನು ಏನೋ ಕಷ್ಟಪಟ್ಟಿದ್ದೀನಿ, ಈ ಥರ ಆ್ಯಕ್ಟಿವಿಟೀಸ್ ಕಡಿಮೆ ಇರೋದ್ರಿಂದ ಆ ಫೀಲಿಂಗ್ ಇಲ್ಲದೇ ಅವರು ಪ್ರೋಕ್ರಾಸ್ಟಿನೇಷನ್ ಮಾಡ್ತಾ ಕೆಲಸಗಳನ್ನು ಮುಂದೂಡ್ತಾ ಅವರು ರಾತ್ರಿ 1 ಗಂಟೆ 2 ಗಂಟೆವರೆಗೂ ನೆಟ್ಫ್ಲಿಕ್ಸಲ್ಲಿ ಕಾಲ ಕಳೆಯೋದುಂಟು. ಈ ಪ್ರಾಬ್ಲಮ್ಸ್ ಶುರು ಆಗ್ತಾ ಇದೆ. ಸೊ ಅವಾಗ ಆರೋಗ್ಯ ಹಾಳಾಗತ್ತೆ, ಸರಿಯಾಗಿ ನಿದ್ದೆ ಮಾಡಲ್ಲ, ಊಟ ಸೇರಲ್ಲ, ಬಿಂಜ್ ಈಟಿಂಗ್ ಶುರು ಆಗುತ್ತೆ, ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಮುಂಚೆ ಈ ಆ್ಯಪ್ಸ್ಗಳು ಇರಲಿಲ್ಲ.
ಸೊ ಏನಾದ್ರೂ ಲೋನ್ಲಿನೆಸ್ ಫೀಲಿಂಗ್ ಆದ್ರೆ ಅಕ್ಕಪಕ್ಕದವ್ರ ಮನೆ ಮಾತಾಡ್ತಿದ್ರು, ಹಂಚ್ಕೊಳ್ತಾ ಇದ್ವಿ, ದುಃಖಗಳನ್ನ ಹಂಚ್ಕೊಳ್ತಾ ಇದ್ವಿ, ಸಹಭಾಗಿತ್ವ ಇತ್ತು. ಹೌದು, ಫ್ರೆಂಡ್ಸ್ ಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ರು. ಇನ್ನ ಮನೇಲಿ ಏನಾದ್ರೂ ಬೋರ್ ಆಯ್ತು, ಏನೋ ಮನ್ಸಿಗೆ ನೋವಾಯ್ತು ಅಂದ್ರೆ ಅಮ್ಮನ ಹತ್ರ ಹೇಳ್ಕೊಳ್ಳೋರು, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಅವರು ಪ್ರಾರ್ಥನೆಗಳನ್ನ ಸಲ್ಲಿಸೋರು, ಇಲ್ಲ ಅಂದ್ರೆ ಬೇರೆ ಏನೇ ಆಕ್ಟಿವಿಟೀಸ್ ಆದ್ರೂ ಈಗ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋರು, ಓದೋರು, ಇಲ್ಲ ಯಾವ್ದಾದ್ರು ಹೊರಗಡೆ ಆಟ ಆಡೋರು. ಇದೊಂದು ನ್ಯಾಚುರಲ್ ಆಗಿ ಹೀಲ್ ಆಗ್ತಾ ಇತ್ತು ಮುಂಚೆ ಎಲ್ಲ. ಬಟ್ ಈಗ ಈಸಿ ಕಂಫರ್ಟ್, ಕೈಯಲ್ಲಿ ಮೊಬೈಲ್ ಇದೆ, ಸೊ ಸ್ಕ್ರಾಲಿಂಗ್ ಮಾಡಕ್ಕಾಗತ್ತೆ. ಸ್ಟ್ರೆಸ್ ಜಾಸ್ತಿ ಆದ ತಕ್ಷಣ ಸ್ಕ್ರಾಲ್ ಮಾಡ್ತಾ ಇರೋದು, ಸೊ ಗ್ರಾಟಿಫಿಕೇಶನ್ ಸಿಕ್ತು, ಡೋಪಮೈನ್ ರಿಲೀಸ್ ಆಯ್ತು, ಅಡಿಕ್ಷನ್ ಜಾಸ್ತಿ ಆಯ್ತು. ಹೀಗೆ ಕೆಲವರಿಗೆ ಒಂದು ಅದು ರೂಢಿ ಬಿದ್ದುಬಿಟ್ಟಿದೆ ಮೇಡಮ್, ರಾತ್ರಿ ಮಲಗುವ ಮೊದಲು ಸ್ಕ್ರಾಲ್ ಮಾಡಿ ಮಲಗಿದ್ರೆ ನಿದ್ದೆ ಬರುತ್ತೆ ಅಂತ ಬಹಳಷ್ಟು ಜನರ ಅಭಿಪ್ರಾಯ. ಸ್ಯಾಟಿಸ್ಫೈಡ್ ಫೀಲಿಂಗ್ ಬೇಕಲ್ಲ, ನಾನೇನೋ ಮಾಡಿದೆ ಅಂತ ಮನಸ್ಸಿಗೆ ಬೇಕು. ಯಾಕಂದ್ರೆ ಮನಸ್ಸಿಗೆ ಈ ಕೊಟ್ಟು ಏನಾಗ್ಬಿಟ್ಟಿದೆ, ಅದು ಕೇಳುತ್ತೆ ಇಲ್ಲ ನಾನು ಸ್ಯಾಟಿಸ್ಫೈಡ್ ಆಗಿಲ್ಲ ಇವತ್ತು. ಸೊ ಯಾವುದೋ ಒಂದು ಮೂವಿ ನೋಡ್ಕೊಂಡು ಮಲ್ಗೋದು, ಏನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು, ಆ ಇನ್ಫಾರ್ಮೇಶನ್ ಹಿಂದೆನೆ ಹೋಗ್ತಾ 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 ಅವರು ಆ ನಿದ್ದೆನೆ ಕಳ್ಕೊಂಡ್ಬಿಡ್ತಾರೆ. ಇನ್ನೊಂದು ಏನಂದ್ರೆ ನಮ್ಮ ಮೆದುಳಲ್ಲಿ ಬ್ರೈನ್ ವೇವ್ಸ್ ಇದೆ. ನಮ್ಮ ಇಡೀ ಥಾಟ್ಸು, ಎಮೋಷನ್ಸು ಎಲ್ಲಾನು ವರ್ಕ್ ಆಗೋದು ಈ ಬ್ರೈನ್ ವೇವ್ಸ್ ಇಂದ, ಆಲ್ಫಾ, ಬೀಟಾ, ತೀಟಾ, ಗಾಮಾ ಅಂತ. ಸೊ ಇದು ಯಾವಾಗ ಕರೆಕ್ಟ್ ಆಗಿ ವರ್ಕ್ ಆಗುತ್ತೋ ಆಗ ನಮ್ಮ ಲೈಫ್ ಸ್ಟೈಲ್ ಆಗಲಿ, ನಮ್ಮ ಆರೋಗ್ಯ ಆಗಲಿ ಎಲ್ಲದೂ ಕರೆಕ್ಟಾಗಿರುತ್ತೆ. ಈಗ ನಾವು ಮೊಬೈಲಲ್ಲಿ ಸ್ಕ್ರಾಲ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಅದು ಬೀಟಾ ಸ್ಟೇಟಲ್ಲೇ ಇರುತ್ತೆ. ಬೀಟಾ ಸ್ಟೇಟ್ ಅಂದರೆ ಇಟ್ ಈಸ್ ಸ್ಟ್ರೆಸ್ಡ್, ಅಂದರೆ ಯಾವಾಗಲೂ ಕೆಲಸ ಮಾಡ್ತಾನೇ ಇರೋದು. ಆಲ್ಫಾ ಸ್ಟೇಟಲ್ಲಿ ಇದ್ದಾಗ ನಮ್ಮ ಮನಸ್ಸು ಕಾಮ್ ಆಗಿರುತ್ತೆ. ಸೊ ಆ ಕಾಮ್ನೆಸ್ಸಿಗೆ ಬರೋಕ್ಕೆ ಬಿಡಲ್ಲ ಇದು. ಯಾವಾಗಲೂ ಬ್ಯುಸಿಯಾಗೇ ಇರ್ತಾರೆ, ಮೊಬೈಲಲ್ಲಿ ನೋಡ್ತಾ ಇರ್ತಾರೆ, ಖುಷಿ ಸಿಗ್ತಾ ಇರುತ್ತೆ, ಇನ್ನೇನೋ ಬ್ಯುಸಿಯಾಗಿರ್ತಾರೆ. ಮೆಂಟಲಿ ಬ್ಯುಸಿ ಆದಾಗ ಯಾವಾಗಲೂ ಬೀಟಾ ಸ್ಟೇಟಲ್ಲೇ ಇರುತ್ತೆ. ಸೊ ಎಷ್ಟೋ ಜನ ಹೇಳ್ತಾರೆ, ಧ್ಯಾನ ಮಾಡೋರಿಗೆ ಧ್ಯಾನ ನಾವು ಕಲಿಸುವಾಗ ನಮ್ಗೆ ಕಣ್ಮುಚ್ಚಕ್ಕಾಗಲ್ಲ, ಒಂದು ನಿಮಿಷನೂ ಕಣ್ಮುಚ್ಚಕ್ಕಾಗಲ್ಲ. ಯಾಕೆ? ಮೊಬೈಲ್ ಅಡಿಕ್ಷನ್. ಕರೆಕ್ಟ್. ಸೊ ಇದರಿಂದ ಎಲ್ಲ ನಮ್ಮ ಹೆಲ್ತ್ ಪ್ರಾಬ್ಲಮ್ಸು ಎಲ್ಲ ಶುರುವಾಗ್ತಾ ಇರೋದೇ ಈ ಮೊಬೈಲಿಂದ ಅಂತ ಹೇಳ್ತೀನಿ. ಬರ್ತೀನಿ. ರಂಗಲಕ್ಷ್ಮಿ ಶ್ರೀನಿವಾಸ್ ಅವರೇ, ನಿಮ್ಮ ವಯಸ್ಸಲ್ಲಿ ನಿಮ್ಮ ಸಮಯದಲ್ಲಿ ಹೀಗೆಲ್ಲ ಇತ್ತಾ? ಖಂಡಿತ ಇಲ್ಲ. ನಾನು ಆ್ಯಸ್ ಎ ಪ್ರಿನ್ಸಿಪಾಲ್ ಮತ್ತು ಸ್ಕೂಲು ತುಂಬ 25 ವರ್ಷದಿಂದ ನೋಡಿರೋದ್ರಿಂದ, ಸ್ಟೂಡೆಂಟ್ಸು, ಟೀಚರ್ಸ್ ಎಲ್ಲರೂ ನೋಡಿರೋದ್ರಿಂದ ಈ ಒಂದು ಗೀಳು, ಮೊಬೈಲ್ ಗೀಳು 2 ಇಯರ್ಸಿಂದ ಜಾಸ್ತಿ ಆಗಿದೆ. ಸೊ ಆ್ಯಕ್ಚುಲ್ ಆಗಿ ನಿಮಗೆ 2014 ಇಡೀ ಇಂಡಿಯಾದಲ್ಲಿ 25.15 ಕ್ರೋರ್ಸ್ ಇಂಟರ್ನೆಟ್ ಕನೆಕ್ಷನ್ ಇತ್ತು. 2024 96.96 ಕ್ರೋರ್ಸ್. ಇವಾಗ 2026 ಇನ್ನೂ ಜಾಸ್ತಿ ಆಗೋದು, 100 ಕೋಟಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. 100 ಕೋಟಿ ಆಗಿರ್ಬೋದು. ಗ್ಲೋಬಲ್ ಆಗಿ ಹೇಳ್ತಾ ಇದ್ದಾರೆ, ಇಡೀ ಪಾಪ್ಯುಲೇಷನ್ಗಿಂತ ಮೊಬೈಲ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಆ್ಯಸ್ ಎ ಇದು ಸ್ಟೂಡೆಂಟ್ಸ್ಗೆ, ಹೌದು ಇವಾಗ ಮೊಬೈಲು ಟೆಕ್ನಾಲಜಿ ಬಂದ್ಬಿಟ್ಟಿದೆ, ಟೆಕ್ನಾಲಜಿ ಬಿಟ್ಟು ಇರೋಕ್ಕಾಗಲ್ಲ, ಕರೆಕ್ಟ್ ಅಲ್ಲ? ಸೊ ನಾನಾದರೂ ನೋಡಿ ಟಿವಿ ಪ್ರತಿಯೊಂದು ಟೆಕ್ನಾಲಜಿ ಬಿಟ್ಟು ಇರೋಕ್ಕಾಗಲ್ಲ. ಸೊ ನಾನು ಇದನ್ನು ಈ ಒಂದು ಪ್ರಾಬ್ಲಮ್ ಸ್ಟೂಡೆಂಟ್ಸಲ್ಲಿ ನೋಡ್ತಾ, ಏನಕ್ಕೆ ತುಂಬ ಪೊಟೆನ್ಷಿಯಲ್ ಇರುತ್ತೆ, ಟ್ಯಾಲೆಂಟ್ಸ್ ಇರುತ್ತೆ, ಮಕ್ಕಳು ಅದನ್ನ ಒಂದು ವಯಸ್ಸು ತನಕ ಅಪ್ಪ ಅಮ್ಮನ ಮಾತು ಕೇಳ್ತಾ ಇರ್ತಾರೆ. ಟೀನೇಜ್, ನಾವಿವಾಗ 13 ಟೀನೇಜ್ ಅಂತ ಅಂದ್ಬಿಟ್ಟು 13 to 15, 19 ಆ ಟೀನೇಜಿಗೆ ಬಂದ ತಕ್ಷಣ ಹಾರ್ಮೋನಲ್ ಪ್ರಾಬ್ಲಮ್ಸು, ಮೊಬೈಲ್ ನೋಡೋಕೆ ಶುರು ಮಾಡ್ತಾರೆ. ಪೇರೆಂಟ್ಸ್ ಬಂದು ಕೇಳ್ತಾರೆ, ಹೋದ ವರ್ಷ ಎಲ್ಲ ನಿಮ್ಮ ಸ್ಕೂಲಲ್ಲೇ ಎಷ್ಟು ಚೆನ್ನಾಗಿದ್ಲು, ಎಷ್ಟು ಚೆನ್ನಾಗಿ ಓದ್ತಾ ಇದ್ಲು, ಈ ವರ್ಷ ಏನಾಗೋಯ್ತು ಅಂತಾರೆ. ಸೊ ಅಂದರೆ ಮೊಬೈಲು ಅವ್ರಿಗೆ ಜಾಸ್ತಿ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಸೊ ನಾನು ಆ್ಯಕ್ಚುಲ್ ಆಗಿ ಸರ್ಟಿಫೈಡ್ ಡಿಜಿಟಲ್ ಡಿಟಾಕ್ಸ್ ಕೋಚು. ನಾ ಪವರ್ ಓವರ್ ಫೋನ್ ಅಂತ ಅಂದ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಿ 3-4 ಮಂತ್ಸಿಂದ. ಸೊ 4 ಮಂತ್ಸಿಂದ ಏನಂತಂದರೆ ಫೋನ್ ಬಿಡೋಕ್ಕಾಗಲ್ಲ, ಕರೆಕ್ಟಾಗಿ ಫೋನ್ ಬಿಡೋಕ್ಕಾಗಲ್ಲ. ಬಟ್ ಫೋನಲ್ಲಿ ಏನು ನೋಡ್ಬೋದು, ಯು ಹ್ಯಾವ್ ಟು ನೋ, ಯು ಶುಡ್ ನೋ ದ ಸ್ಮಾರ್ಟ್ ಯೂಸೇಜ್ ಆಫ್ ಫೋನ್. ಸಿ, ಬಿಕಾಸ್ ದ ಹೋಲ್ ನಾಲೆಜ್ ಇಸ್ ಇನ್ ದ ಫೋನ್. ಕರೆಕ್ಟ್. ಮಕ್ಕಳಿಗೆ ನಾವು ಮುಂಚೆ ಎಲ್ಲ ನಾವು ಕ್ರಿಯೇಟಿವಿಟಿ ಮಾಡು ಅಂದರೆ ಏನೋ ಒಂದು ಆನ್ ದ ಸ್ಪಾಟ್ ಮಾಡ್ತಾ ಇದ್ರು. ಇವಾಗ ಏನಾದರೂ ಒಂದು ಕ್ರಿಯೇಟಿವ್ ಡ್ರಾಯಿಂಗ್ ಏನಾದರೂ ಮಾಡು ಅಂತಂದರೆ 2 ದಿನ ಟೈಮ್ ಕೇಳ್ತಾರೆ. ಎಲ್ಲರಿಗೂ ಮನಸ್ಸಲ್ಲಿ ಏನಾಗೋಗಿದೆ, ಇದು ಕ್ರಿಯೇಟಿವಿಟಿ ಅಂದರೆ ಗೂಗಲಲ್ಲಿ ಈ ಕಡೆ ತೊಗೊಳೋದು, ಒಂದು ಯೂಟ್ಯೂಬಲ್ಲಿ ಎಲ್ಲ ಸೇರಿಸಿ ಕ್ರಿಯೇಟಿವಿಟಿ ಮಾಡಿಬಿಡ್ತಾರೆ. ಸೊ ಆ ಕ್ರಿಯೇಟಿವಿಟಿ ಅನ್ನೋ ವರ್ಡೇ ಹೊರಟೋಗಿದೆ. ನೀವು ಹೇಳಿದ್ರಿ ಅದೇ ದೇಶದ ಅಭಿವೃದ್ಧಿ ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ. ಸ್ಕಿಲ್ಸ್, ಯಾರು ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಹೋಗ್ತಾ ಇಲ್ಲ. ಸೊ ಎಲ್ಲರಿಗೂ ಏನಾಗ್ತಾ ಇದೆ, ಮೇಡಮ್ ಹೇಳ್ದಂಗೆ ಆ ಮೊಬೈಲ್ ಫೋಕಸ್, ಮೊಬೈಲ್ ನೋಡ್ತಾ ಅವ್ರಿಗೆ ಒಂದು ಹ್ಯಾಪಿನೆಸ್ ಬರುತ್ತೆ. ಸಿ, ಆಲ್ವೇಸ್ ದ ಬ್ರೈನ್ ನೀಡ್ಸ್ ಹ್ಯಾಪಿನೆಸ್. ಆ ಹ್ಯಾಪಿನೆಸ್ಗೆ ಏನು ಮಾಡ್ತಾರೆ, ಅವ್ರಿಗೆ ದೇ ವಿಲ್ ಗೆಟ್ ಇನ್ಸ್ಟೆಂಟ್ ಹ್ಯಾಪಿನೆಸ್ ಫ್ರಮ್ ದ ಮೊಬೈಲ್. ಸೊ ನೋಡ್ತಾ ಇರ್ತಾರೆ. ಸೊ ಇದನ್ನ ನಾನು ತುಂಬ ಗಮನಿಸಿ, ಚೆನ್ನಾಗಿ ಓದ್ತಾ ಇದ್ದ ಮಕ್ಕಳೆಲ್ಲನೂ ಪರ್ಸೆಂಟೇಜ್ ಎಲ್ಲ ಕಮ್ಮಿ ತೆಗೆಯಕ್ಕೆ ಶುರು ಮಾಡಿದ್ರು. ಸೊ ನಾನು ಅದಕ್ಕೆ ಸರ್ಟಿಫೈಡ್, ಏನಪ್ಪ ಇದನ್ನ ಏನಾದರೂ ಒಂದು
ಇದು ಮಾಡಬೇಕಲ್ಲ ಅಂತ ಮಾಡಿದೆ. ಬಟ್ ಇವಾಗ ನಾನು ಮಾಡ್ತಾ ಇದ್ದೀನಿ ಪವರ್ ಓವರ್ ಫೋನ್ ಅಂತ ಆನ್ಲೈನ್ ಸೆಷನ್ಸ್ ಮಾರ್ನಿಂಗ್ 6:30 to 7 ಫ್ರೀಯಾಗಿ ಸ್ಟೂಡೆಂಟ್ಸ್ಗೆ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಲುಕಿಂಗ್ ಎಟ್ ಚೇಂಜಸ್. ಸೊ ಮಕ್ಕಳು ಚೇಂಜ್ ಆಗ್ತಾ ಇದ್ದಾರೆ. ಏನಂತಂದ್ರೆ ಅವ್ರಿಗೆ ಅರಿವು ಬರಬೇಕು. ಸೊ ದೊಡ್ಡವರಾಗಲಿ ಎಸ್ಪೆಷಲಿ ನಾನು ಹೇಳ್ತೀನಿ, ಈ ಇದರಲ್ಲಿ ಸಮೀಕ್ಷೆ ಪ್ರಕಾರ 60% ಇದು ಮಕ್ಕಳು ನೋಡ್ತಾರೆ. ಆ 60% ಮಕ್ಕಳಲ್ಲಿ 40% ಎಸ್ಪೆಷಲಿ ಅಪ್ ಟು 5 years ಪೇರೆಂಟ್ಸ್ ಇಂದ ನೋಡ್ತಾರಂತಾರೆ. ಸೊ ಪೇರೆಂಟ್ಸ್ ಅವರು ಹೇಳಿ ಅದು ನೋಡ್ತಾ ಇದ್ದಾರಂತೆ. ಸೊ ನಮ್ಮಲ್ಲಿ ಪೇರೆಂಟ್ಸ್ಗಳಿಗೆ ಹೆಂಗಾಗಿದೆ ಮೇಡಮ್, ಈಗ ನೀವು 5 ವರ್ಷದ ಒಳಗಿನವರು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಘಟನೆ ಆಯಿತು. ಆ ಮಗು ಊಟ ಮಾಡ್ತಾ ಇರಲಿಲ್ಲ. ಅವರ ತಾಯಿ ಬಂದು ಆ ಮಗುಗೆ ಫೋನ್ ಕೊಡುತ್ತೋ, ಫೋನ್ ಕೊಡಬಾರ್ದು ಅಂತ ಹೇಳಿದಕ್ಕೆ ಅವ್ರು ಏನಂದ್ರೆ ಗೊತ್ತಾ, ಜಸ್ಟ್ ಊಟ ಮಾಡೋ ತನಕ ಅಷ್ಟೇ ಸರ್, ನೀವು ಜಸ್ಟ್ ಊಟ ಮಾಡೋ ತನಕ ಅಷ್ಟೇ. ಆ ಪದಗಳನ್ನು ಗಮನಿಸಿ, ಜಸ್ಟ್ ಊಟ ಮಾಡೋ ತನಕ ಅಷ್ಟೇ. ಅದು ಪ್ರತಿನಿತ್ಯವೂ ಕೂಡ ರೂಢಿ ಆಗಿ ಹೋಗಿ ಆ ಮಗುವಿಗೆ ಚಟವಾಗಿ ಪರಿಣಮಿಸುತ್ತೆ. ಸ್ಕೂಲಿಂದ ಹೋದ ತಕ್ಷಣ ಫೋನ್ ನೋಡಬೇಕು, ಊಟ ಮಾಡುವಾಗ ಫೋನ್ ನೋಡಬೇಕು. ಅದಕ್ಕೇನೋ ಬೇಜಾರಾದಾಗ ಮುಂಚೆ ಎಲ್ಲ ಬೋರಿಂಗ್ ಆದ ತಕ್ಷಣ ನಮ್ಗೇನೋ ಒಂದು ಸ್ಕಿಲ್, ನಾವೇನೋ ಒಂದು ಓದೋದೋ ಬರೆಯೋದೋ ಮಾಡ್ತಾ ಇದ್ವಿ. ಇವಾಗ ಬೋರಾ ಫೋನ್ ತಗೋ, ಬೇಜಾರ ಫೋನ್ ತಗೋ, ಅಳ್ತೀಯ ಫೋನ್ ತಗೋ, ಅಪ್ಪ ಏನೋ ಕೊಡ್ಸಲ್ವಾ ಫೋನ್ ತಗೋ. ಸೊ ಪ್ರತಿಯೊಂದಕ್ಕೂ ಫೋನ್ ಯೂಸ್ ಮಾಡಿ ಅಡಿಕ್ಟ್ ಆಗೋಗಿದ್ದಾರೆ. ಸೊ ಅವ್ರಿಗೆ ಇಲ್ಲೆಲ್ಲ ಒಂದು ಲಾಸ್ ಆಗಿರುತ್ತಲ್ಲ, ಆ ಲಾಸ್ನ ಇದರಿಂದ ಪ್ರಾಫಿಟ್ ಅಂತಂದ್ರೆ ಹ್ಯಾಪಿನೆಸ್ ಅದರಲ್ಲಿ ಬರುತ್ತೆ. ಸೊ ಏನಂತಂದ್ರೆ ನಾನು ಮೈಂಡ್ಫುಲ್ನೆಸ್ ಕೋಚ್ ಸಹಿತ, ನಾನು ಸರ್ಟಿಫೈಡ್ ಮೈಂಡ್ಫುಲ್ನೆಸ್ ಕೋಚ್. ಸೊ ಮೈಂಡ್ಫುಲ್ ಆಗಿ ಕಾನ್ಶಿಯಸ್ ಆಗಿ ನೀವು ಹೇಗೆ ಯೂಸ್ ಮಾಡೋದು ಅಂತ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಹೇಳ್ಕೊಟ್ರೆ ಖಂಡಿತ ನಮ್ಮ ಒಂದು ದೇಶದ ಅಭಿವೃದ್ಧಿಗೆ ಏನೂ ತೊಂದರೆ ಆಗಲ್ಲ. ಏನಕ್ಕಂದ್ರೆ ದೇಶದ ಅಭಿವೃದ್ಧಿ ಅಂದ್ರೆ ಇಂಡಿವಿಜುವಲ್ಸ್ ಅಭಿವೃದ್ಧಿ ಫಸ್ಟ್. ನಾವು ಪ್ರತಿಯೊಬ್ಬರೂ ನಾವು ಫೋನ್ ಬಳಕೆ ಹೇಗ್ ಮಾಡಬೇಕು ಅಂತ ನಾವು ತಿಳ್ಕೊಂಡ್ರೆ ಖಂಡಿತ ಆ ಫೋನನ್ನ ನಾವು ನೋಡಿ, ಇಡೀ ಪ್ರಪಂಚದ ನಾಲೆಡ್ಜ್ ಇದೆ. ಈ ನಾಲೆಡ್ಜ್ನ ಯಾವ್ದಕ್ ಬೇಕೋ ನಾವು ಅದಕ್ಕೆ ಬಳಸ್ಕೋಬೇಕು. ನಾ ಹೇಳ್ತಾ ಇರ್ತೀನಿ, ಯೂಸ್ ಫೋನ್ ಐದರ್ ಫಾರ್ ಲರ್ನಿಂಗ್ ಆರ್ ಅರ್ನಿಂಗ್. ಇದರಿಂದ ದುಡ್ಡು ಬರಬೇಕು, ಇಲ್ಲ ಅಂದ್ರೆ ಕಲಿಬೇಕು. ಇದೆರಡೂ ಇಲ್ಲ ಅಂತಂದ್ರೆ ಫೋನ್ ಪಕ್ಕ ಎತ್ತಿಟ್ಬಿಡಿ ಅಂತ ಅಂದ್ಬಿಟ್ಟು. ಸೊ ಮಕ್ಕಳಿಗೆ ಫೋನ್ ಯುಟಿಲೈಸೇಷನು, ಟೈಮ್ ಯುಟಿಲೈಸೇಷನು, ನೇಚರ್ ಜೊತೆ ಕನೆಕ್ಷನ್ನು. ಸಿ ಎಲ್ಲಿ ಯಾವಾಗ ನೇಚರ್ ಜೊತೆ ಕನೆಕ್ಟ್ ಆಗಲ್ವೋ ಆವಾಗ ಫೋನ್ ಜೊತೆ ಬಂದ್ಬಿಡ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಸಿ 90% ಆಫ್ ದ ಚಿಲ್ಡ್ರನ್ ದೇ ಡೋಂಟ್ ಪ್ಲೇ ಔಟ್ಸೈಡ್. ಕರೆಕ್ಟ್. ಔಟ್ಸೈಡ್ ಓದೋದಿಲ್ಲ, ಒಳಗಡೆ ಮನೆ ಒಳಗಡೆನೆ. ಅದು ಆ ಪರಿಸ್ಥಿತಿಗಳು ಈ ಹಿಂದೆ ನಗರಗಳಲ್ಲಿ ಇತ್ತು, ಬಟ್ ಇವತ್ತು ಹಳ್ಳಿಗಳಲ್ಲಿ ಇದೆ. ಆಮೇಲೆ ಈಗ ಇದು ಒಂದು ಮಗು ಹೇಳಿದ್ರಂತೆ, ಅಮ್ಮ ನೀನ್ ಹೋಗ ಏನಕ್ಕೆ ಮನೆ ಒಳಗಡೆನೆ ಆಟ ಆಡ್ತಾ ಇದೀಯ, ಆಚೆ ಕಡೆ ಆಟ ಆಡು ಅಂತ ಅಂದ್ಬಿಟ್ಟು. ಅಷ್ಟೇ ತಾನೇ ಅಂತ ಅಂದ್ಬಿಟ್ಟು ಹೋದ, ಮೊಬೈಲ್ ತಗೊಂಡೋದ, ಆಚೆ ಕಡೆ ಕೂತ್ಕೊಂಡು ಮೊಬೈಲ್ ಆಟ ಆಡ್ದ. ನೀವ್ ಹೇಳಿದ್ರಿ ಊಟ ಮಾಡೋದು, ನಾನು ಗಿರಿನಗರ ಪಾರ್ಕ್ ಹೋಗ್ತಾ ಇರ್ತೀನಿ. ಅಲ್ಲಿ ಒಂದು ಹೆಂಗಸು ಒಂದು 4 ವರ್ಷನೋ 5 ವರ್ಷನೋ ಇರ್ಬೋದು, ಊಟ ತಿನ್ನಿಸ್ತಾ ಇತ್ತು ಮತ್ತೆ ಮೊಬೈಲ್ ನೋಡ್ತಾ ಇತ್ತು. ನಾನು ಕೇಳಿದೆ, ನನ್ಗೆ ಒಂಥರ ಬೇಜಾರಾಗುತ್ತೆ. ಮೊಬೈಲ್ನ ಮಕ್ಕಳು ನೋಡ್ತಾ ಇದ್ರೆ, ನಾವು ಹೋಟ್ಲಲ್ಲಿ ಹೋಗಿರ್ಲಿ ಎಲ್ಲೋಗಿರ್ಲಿ ನಾನು ಕೇಳ್ತೀನಿ, ಏನಕ್ಕೆ ನೋಡಿಸ್ತಾ ಇದ್ದೀರಾ ಅಂತ ಕೇಳ್ತೀನಿ ನಾನು. ಅವಳು ಹೇಳಿದ್ಲು, ಇಲ್ಲ ಮಗು ಮನೇಲಿ ಊಟ ಮಾಡಲ್ಲ ಅಂತ ಪಾರ್ಕ್ ಕರ್ಕೊಂಡು ಬಂದೆ ಅಂತಂದ್ಲು. ಪಾರ್ಕಲ್ಲಿ ಏನ್ ಮಾಡ್ತಾ ಇದೀಯ ಅಂತ, ಪಾರ್ಕಲ್ಲಿ ಮೊಬೈಲೇ ಕೊಟ್ಟಿದೀಯಲ್ಲ ಅಂದ್ರೆ ಅಷ್ಟು ಜ್ಞಾನ ಇವಾಗ ಅರಿವಿಲ್ಲ. ಸೊ ಪೇರೆಂಟ್ಸ್ಗೂ ಅರಿವು ಆಗ್ತಾ ಇಲ್ಲ. ನಾನ್ ಮಾಡ್ತಾ ಇರೋ ತಪ್ಪು ನನ್ನ ಮಗುಗೂ ಪಾಸ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅರಿವು ಆಗ್ತಾ ಇಲ್ಲ. ಸೊ ಇಲ್ಲಿ ಫಸ್ಟ್ ಏನಂದ್ರೆ ಸ್ಟ್ರಾಂಗ್ ಪೇರೆಂಟಿಂಗ್ ಬೇಕು. ಕರೆಕ್ಟ್. ಪೇರೆಂಟಿಂಗು, ನೀವು 60% ಆಫ್ ದ ಪೇರೆಂಟ್ಸ್ ದೇ ಡೋಂಟ್ ನೋ. ಏನೋ ಒಂದು ಹೆದರು, ಪರವಾಗಿಲ್ಲ ಮಗುಗೆ ಏನಾಗಲ್ಲ ಅವ್ರ ಮನೇಲಿ ನೋಡಲ್ವಾ. ಆಮೇಲೆ ದೊಡ್ಡವ್ರು ಆಗ್ತಾ ಮಕ್ಕಳು ಏನ್ ಮಾಡ್ತಾರೆ, ಒಂದು 12-13 ಅವ್ರ ಮನೇಲಿ ಕೊಡ್ತಾರೆ ಫೋನ್, ನಮ್ಮ ಮನೇಲಿ ಕೊಡಲ್ಲ ಫೋನು. ಅವ್ರ ಮನೇಲೆಲ್ಲ ಇದು ಚೆನ್ನಾಗಿರೋ ಫೋನ್ ಇದೆ, ನಮ್ಮ ಮನೇಲಿ ಚೆನ್ನಾಗಿರೋ ಫೋನ್ ಇಲ್ಲ. ಮಕ್ಕಳಿಗೋಸ್ಕರ ನೀವು ನಂಬ್ತಿರೋ ಇಲ್ವೋ 25,000-30,000 ರೂಪಾಯಿ ಫೋನ್ಗಳು ಖರೀದಿ ಮಾಡ್ತಾರೆ ಪೇರೆಂಟ್ಸ್. ಅವ್ರಿಗೆ ಸರಿಗೆ ಫೀಸ್ ಕಟ್ಟಕ್ಕಾಗಲ್ಲ ಒಂದೊಂದ್ಸತಿ, ಬಟ್ ಫೋನ್ಗಳು ಖರೀದಿ ಮಾಡಿರ್ತಾರೆ. ಬಟ್ ಇದಕ್ಕೆ ಸೊಲ್ಯೂಷನ್ ಇದೆ. ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಅ ಸೊಲ್ಯೂಷನ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮ್ಯಾಥಮೆಟಿಕ್ಸ್ ಏನಕ್ಕೆ ಓದಬೇಕು, ಮ್ಯಾಥಮೆಟಿಕ್ಸ್ ಓದೋದು ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಅಂತ ಗೊತ್ತಾಗ್ಲಿ ಅಂತ ಮ್ಯಾಥಮೆಟಿಕ್ಸ್ ಓದ್ತೀವಿ. ಹಾಗೇನೆ ಇದು ಪ್ರಾಬ್ಲಮ್ ಅಲ್ಲ, ಇದಕ್ಕೂ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಯಾರು ಬೇಕೋ ಅವ್ರು ಖಂಡಿತ ನನ್ನ ಆನ್ಲೈನ್ ಕ್ಲಾಸ್ಗೆ ಬರ್ತಾ ಇದ್ದಾರೆ. ಸುಮಾರು ಬೇಕಿದ್ರೆ ನಿಮ್ಗೆ ಪರ್ಸನಲ್ ಆಗಿ ಕಳಿಸ್ತೀನಿ ಎಷ್ಟು ಜನ ಇಂಪ್ರೂವ್ ಆಗಿದ್ದಾರೆ ಫೋಕಸ್ ಅಲ್ಲೆಲ್ಲ ಅಂತ ಅಂದ್ಬಿಟ್ಟು. ಅಂಡ್ ಓನ್ಲಿ ಥಿಂಗ್ ದೇ ಶುಡ್ ಅಂಡರ್ಸ್ಟ್ಯಾಂಡ್, ಅವೇರ್ನೆಸ್ ಬರಬೇಕು. ಆಮೇಲೆ ಡಿಜಿಟಲ್ ಫಾಸ್ಟಿಂಗ್ ಅಂತ ಹೇಳ್ತೀನಿ ಎಲ್ಲರಿಗೂ. ಸೊ ಡಿಜಿಟಲ್ ಫಾಸ್ಟಿಂಗ್ ಅಟ್ಲೀಸ್ಟ್ ಒಂದಿನಕ್ಕೆ ನೀವು ಒಂದು 3 hours ಇದು ಮಾಡಬೇಡಿ ಅಂತ. ಆಮೇಲೆ ಡಿಜಿಟಲ್ ಬ್ಯಾಸ್ಕೆಟ್ ಅಂತ ಮಾಡಿ. ದೇರ್ ಆರ್ ಸೋ ಮೆನಿ ಮೆಥಡ್ಸ್. ಸೊ ಅದನ್ನೆಲ್ಲ ಮಾಡ್ತಂದ್ರೆ ಖಂಡಿತ ಎಲ್ಲರೂ ಚೆನ್ನಾಗಿ ಆಗ್ತಾರೆ, ಕೌಶಲ್ಯತೆ ಬರುತ್ತೆ, ಬುದ್ಧಿವಂತರಾಗ್ತಾರೆ, ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಎಸ್ ಮೇಡಮ್. ನೈನಾ ಅವರೇ, ನೊಮೋಫೋಬಿಯಾ ಅಂತ ಏನದು ನೊಮೋಫೋಬಿಯಾ?
ಫೋಮೋಫೋಬಿಯಾ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. Okay. ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ರೆ ಈಗ ಏನೋ ಕಳೆದೋಗ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ, ನಾನು ಅವಾಗಲೇ ಹೇಳಿದ್ನಲ್ಲ ಗೀಳು ರೋಗ ಬರೋದೇ ಭಯ ಅಂತ. ಈಗ ನೋಟಿಫಿಕೇಶನ್ ಯಾವುದೋ ವಾಟ್ಸಪ್ ಅಲ್ಲಿ ಕಳ್ಸೋದು ಫ್ರೆಂಡ್ಸಿಗೆ, ಅವರಿಂದ ಏನ್ ರಿಪ್ಲೈ ಬಂತು, ಇನ್ನೇನೋ ಕಳ್ಸೋದು, ಇನ್ನೇನೋ ರಿಪ್ಲೈ ಬಂತು, ಯಾರೇನ್ ಹೇಳಿದ್ರು, ಅಕಸ್ಮಾತ್ ಆ ರಿಪ್ಲೈ ಬರ್ಲಿಲ್ಲ ಅಂದ್ರೆ ಸ್ಯಾಡ್ ಆಗೋದು, ಡಿಪ್ರೆಸ್ ಆಗೋದು, ಡಿಪ್ರೆಷನ್ಗೆ ಹೊರಟೋಗೋದು, ಈ ತರ. ಅದರಲ್ಲೂ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸಿಗೆ ಇದು ತುಂಬಾ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋ ಒಂದು ರೋಗ ಜಾಸ್ತಿ ಆಗಿ ಮೊಬೈಲ್ ಅಡಿಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದು ಇನ್ನೊಂದು ಮ್ಯಾಮ್ ಹೇಳ್ದಂಗೆ ಮಕ್ಕಳಲ್ಲಿ ಇದು ಜಾಸ್ತಿ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಎಸ್ಪೆಷಲಿ ಮಕ್ಕಳಲ್ಲಿ. ಅಪ್ ಟು 25 ಇಯರ್ಸ್, ಅಂದರೆ ನಾವು 25 ಇಯರ್ಸ್ ತನಕನೂ ತಗೋಬಹುದು. ನಮ್ಮ ಬ್ರೈನಲ್ಲಿ ಒಂದು ಹಿಪೋ ಕ್ಯಾಂಪಸ್ ಅಂತ ಒಂದು ಸೆಂಟರ್ ಇದೆ, ಅದು ಲರ್ನಿಂಗ್ ಸೆಂಟರ್ ಅಂತೀವಿ. ಅದು ಏನಂದ್ರೆ ನೀವು ಕಲಿಯೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ, ನಾವು ಏನೇ ಕಲಿತಾ ಇದ್ರು ಅದ್ರ ಬಗ್ಗೆ ಎಲ್ಲ ಹೆಲ್ಪ್ ಮಾಡುತ್ತೆ. ಈಗ ಮೊಬೈಲಲ್ಲಿ ಅಡಿಕ್ಟ್ ಆದವರು ಎಲ್ಲದೂ ಮೊಬೈಲಲ್ಲೇ ಡಿಪೆಂಡ್ ಆಗ್ತಾರೆ. ಈಗ ಮೊಬೈಲ್ ನಂಬರ್ಸ್ ನೆನ್ಪಿಟ್ಕೊಳಕ್ಕಾಗಲ್ಲ, ಅಥವಾ ಇನ್ನೇನೋ ನೋಟ್ಸ್ಗಳನ್ನು ಮೊಬೈಲಲ್ಲಿ ತಗೊಳ್ಳೋದು. ಆ್ಯಕ್ಚುಲಿ ಆ ಪ್ರಶ್ನೆನ ಮೇಡಮ್ ಕೇಳಬೇಕು ಅಂತ ಮಾಡಿದೆ ಮೇಡಮ್. ಈ ಹಿಂದೆ ನಾವು ಶಾಲಾ ಕಾಲೇಜುಗಳಲ್ಲಿದ್ದಾಗ ಒಂದು ವ್ಯವಸ್ಥೆ ಇತ್ತು. ಎಲ್ಲೋ ಒಂದು ಆಶುಭಾಷಣ ಇದೆ ಅನ್ನೋ ಕಾರಣಕ್ಕಾಗಿ ಪುಸ್ತಕಗಳನ್ನು ಓದಿ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ವಿ. ಯಾವುದೋ ಒಂದು ಭಾಷಣ ಸ್ಪರ್ಧೆ ಇದೆ ಅಂತ ಹೇಳಿದ್ರೆ ಓದಿ ತಿಳಿದುಕೊಳ್ಬೇಕಾದಂತಹ ಪರಿಸ್ಥಿತಿ ಇತ್ತು. ಪ್ರಬಂಧಗಳನ್ನು ಬರೀಬೇಕಂತ ಹೇಳಿದ್ರೆ ಓದಿ ತಿಳಿದುಕೊಳ್ಬೇಕಾದಂತಹ ಪರಿಸ್ಥಿತಿ ಇತ್ತು. ಮೇಡಮ್ ಹೇಳ್ತಾ ಇದ್ರು, ಒಂದು ರಂಗೋಲಿಗೂ ಕೂಡ ಇವತ್ತು ಮೊಬೈಲ್ಗೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕ್ರಿಯೇಟಿವಿಟಿ ಹಾಳಾಗಿ ಹೋಗ್ತಾ ಇದೆ. ಯಾಕಂದ್ರೆ ಹಿಪೋ ಕ್ಯಾಂಪಸ್ ವರ್ಕ್ ಆಗ್ತಾ ಇಲ್ಲ. ಓಕೆ, ಅದಕ್ಕೆ ಪ್ರಾಬ್ಲಮ್. ಯಾಕಂದ್ರೆ ಎಲ್ಲದನ್ನು ನಾವು ಬೇರೆದ್ರ ಮೇಲೆ ಡಿಪೆಂಡ್ ಆದಾಗ ಅದು ವರ್ಕ್ ಮಾಡಲ್ಲ. ಹಿಪೋ ಕ್ಯಾಂಪಸ್ ಸೆಂಟರ್ ಆಕ್ಟಿವೇಟ್ ಆಗೋದಾದ್ರು ಹೆಂಗೆ? ಈಗ ನಂಬರ್ಸ್ಗಳೀಗ ಫೋನ್ ನಂಬರ್ಸ್ ಎಷ್ಟು ಜನಕ್ಕೆ ನೆನಪಿದೆ? ನಮ್ಮ ನಂಬರ್ ನಮಗೆ ಒಂದೊಂದ್ಸತಿ ನೆನಪಿಲ್ದೆ ಅದನ್ನ ನೋಡ್ತೀವಿ. ಕನೆಕ್ಟ್ ಆಗಲ್ಲ. ನೇಚರ್ ಕನೆಕ್ಟ್ ಆಗಬೇಕು. ಫಸ್ಟ್ ಥಿಂಗ್ ಸೆನ್ಸ್ ಆರ್ಗನ್ಸ್ ಕನೆಕ್ಟ್ ಆಗಬೇಕು. ನಾ ದಿನ ಏನ್ ಹೇಳ್ತೀನಿ, ದಿನ ಸನ್ ವಿಸಿಟರ್ಸ್, ಸೂರ್ಯ ನಮ್ಮ ಮನೆಗೆ ಬರ್ತಾನೆ, ನೀವು ಸೂರ್ಯ ನೋಡಿದ್ರಾ, ಬಂದೆಲ್ಲಪ್ಪ ಅಂತ ಸೂರ್ಯ ನೋಡಿದ್ರಾ? ಸಿ ದಟ್ ಈಸ್ ಥಿಂಗ್. ನೀವು ಎಲ್ಲ ಮರ ಗಿಡ ಎಲ್ಲ ಇದು ಕೊಡುತ್ತೆ ನಮ್ಗೆ, ಗಾಳಿ ಎಲ್ಲ ಕೊಡುತ್ತೆ ಅದು. ಸೊ ಮುಟ್ ನೋಡಿದ್ರಾ ಹೇಗಿದೆ ಅಂತ ಅಂದ್ಬಿಟ್ಟು. ಸಿ ಸೆನ್ಸ್ ಆರ್ಗನ್ಸ್ ಅಲ್ಲಿ ಯಾವಾಗ ಮೇಡಮ್ಗೆ ಗೊತ್ತಿರುತ್ತೆ. ಸೊ ವಿತಿನ್ 7 years 90% ಆಫ್ ದ ಬ್ರೈನ್ ಡೆವಲಪ್ಸ್. ಸೊ ಆ 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಆಗಕ್ಕೆ ಬಿಡ್ತಾ ಇಲ್ಲ ಈಗ ಪೇರೆಂಟ್ಸ್. ಈಗ 25 ಇಯರ್ಸ್ ತನಕ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಅದೇ ನಮ್ಮ ಇಡೀ ಜೀವನದ ಏನು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಏನೇ ಒಂದು ಏನು ಡಿಸಿಷನ್ ತಗೊಳ್ಳೋದು, ಮತ್ತೆ ಕಾಗ್ನೇಟಿವ್ ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ ಡೆವಲಪ್ ಆಗೋದು, ಎಲ್ಲದು ಆ ಕಾಗ್ನೇಟಿವ್ ಎಲ್ಲ ನಮ್ಮ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಡೆವಲಪ್ ಆಗುತ್ತೆ. ಸೊ 25 ಇಯರ್ಸ್ ತನಕ ಅದು ಡೆವಲಪ್ ಆಗ್ತಾ ಇರುತ್ತೆ. ಯಾವಾಗ ಈ ಮೊಬೈಲ್ ಅಲ್ಲಿ ಅಡಿಕ್ಷನ್ ಜಾಸ್ತಿ ಆಗುತ್ತೆ, ಮೊಬೈಲ್ ಒಂದೇ ಅಲ್ಲ, ನಾ ಹೇಳಿದೆ ಅವಾಗಲೇ ಹೇಳಿದೆ, ಆಲ್ಕೋಹಾಲಿಕ್ ಸಬ್ಸ್ಟೆನ್ಸ್ ಇದಕ್ಕೂ ಸಮ ಆಗಿದೆ ಇವಾಗ ಮೊಬೈಲ್ ಅಡಿಕ್ಷನ್. ನೋಡಿ ಯೋಚನೆ ಮಾಡಿ. ಅಲ್ಲ, ಅದಕ್ಕಿಂತ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ಸಬ್ಸ್ಟೆನ್ಸ್ ಈಗ ಒಂದು 2026 ಒಂದು ವರದಿ ಬಂದಿದೆ ಮೇಡಮ್. ಪ್ರತಿನಿತ್ಯ ಒಬ್ಬ ವ್ಯಕ್ತಿ 200 350 ಬಾರಿ ಮ್ಯಾಕ್ಸಿಮಮ್ ಮೊಬೈಲ್ಗಳನ್ನು ಚೆಕ್ ಮಾಡ್ತಾರೆ. 200 350. ಇದರ ಪರಿಣಾಮಗಳು? ಹೌದು, ಅದೇ ಹೇಳಿದ್ನಲ್ಲ, ನೋಟಿಫಿಕೇಶನ್ ಚೆಕ್ ಮಾಡೋದು, ಹಗಲೆಲ್ಲ ಚೆಕ್ ಮಾಡೋದು. ಈಗ ಮನೇಲಿ ಕೆಲಸ ಮಾಡ್ತಾ ಇದ್ರು ಹೆಂಗಸರು, ಅದು ಪೇರೆಂಟ್ಸ್, ಮ್ಯಾಮ್ ಹೇಳ್ತಿದ್ರು, ಪೇರೆಂಟ್ಸ್ ಕೆಲಸ ಮಾಡೋದು ಬಿಟ್ಟು ನೋಟಿಫಿಕೇಶನ್ ಬಂತಾ ಹೋಗಿ ನೋಡು, ಅಷ್ಟು ಆಂಗ್ಸೈಟಿ ಡೆವಲಪ್ ಆಗಿದೆ. ಏನ್ ಬಂತು, ಏನ್ ನೆಕ್ಸ್ಟ್ ರಿಲೀಸ್ ಮಾಡಿದ್ದಾರೆ, ಇನ್ನೇನು ಇದು ಬಂದಿದೆ, ಆ ರೀತಿಯಲ್ಲಿ ಆಂಗ್ಸೈಟಿ ಒಳಗೆ ಡೆವಲಪ್ ಆಗ್ತಾ ಇದೆ. ಸೊ ಒಂದ್ ರೀತಿಯಲ್ಲಿ ಕೆಲವೊಂದು ಎಮೋಷನ್ಸ್ ನ ಡೈವರ್ಟ್ ಮಾಡೋದಕ್ಕೆ ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ. ಇನ್ನು ಗವರ್ಮೆಂಟ್ ಇದೆಲ್ಲ ಸ್ಕೀಮ್ ತರ್ತಾ ಇದೆ, ಮಾಡ್ತಾ ಇದೆ. ಇದ್ರಿಗಿಂತ ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್, ಜನಕ್ಕೆ ಕೆಲಸ ಇಲ್ಲ, ಬೇರೆ ಇನ್ಫ್ಲೇಷನ್ ಆಗ್ತಾ ಇದೆ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಗಳಿಂದ, ಜನಜೀವನ ಪ್ರಾಬ್ಲಮ್ಸ್ ಇರೋದ್ರಿಂದ ಅವರ ಎಮೋಷನ್ಸ್ ಗಳನ್ನ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಕ್ ಜಾಗ ಸಿಗದೆ, ಮಕ್ಕಳಿಗೂ ಅಷ್ಟೇ, ಚಿಕ್ಕ ಮಕ್ಕಳಿಗೆ ಮನೇಲಿ ಅಪ್ಪ ಅಮ್ಮ ಇಬ್ರು ದುಡಿಯಕ್ ಹೋಗ್ತಾರೆ, ಆ ಮಗುದು ಫೀಲಿಂಗ್ಸ್ ಕೇಳಕ್ ಜನ ಇಲ್ಲ, ಯಾರು ತಂದೆ ತಾಯಿ ಅಜ್ಜ ಅಲ್ಲ, ಮಕ್ಕಳು ಬಂದಿದಾರ ಅಂತ ಅನ್ಬಿಟ್ಟು ಮನೆಗೆ 4 ಗಂಟೆಗೆ ಬಂದಿದಾರ, ಫೋನ್ ಬೇಕು. ಆ ಮಗು ತಂದೆ ತಾಯಿ ಬರೋ ತನಕ ಫೋನ್ ಯೂಸ್ ಮಾಡ್ತಾ ಇರುತ್ತೆ, ಟಿವಿ ಯೂಸ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ಫೀಲಿಂಗ್ಸ್ ಹೇಳ್ಕೊಳ್ಳೋದಕ್ಕೆ ಅಮ್ಮ ಇಲ್ಲ. ಅಮ್ಮ ಬರೋದು ಸಂಜೆ ಬಂದ್ಮೇಲೆ ಏನಾದ್ರು ಮಾತಾಡ್ಸಕ್ ಹೋದ್ರೆ ಅಮ್ಮ ಬಿಸಿ ಇರ್ತಾರೆ, ಅಪ್ಪನ್ ಮಾತಾಡ್ಸಕ್ ಹೋದ್ರೆ ಅಪ್ಪ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸೊ ಮಗುಗೆ ಆ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಮೊಬೈಲ್ ಅಲ್ಲಿ ಬಿಸಿ ಆಗ್ತದೆ. ಮೊಬೈಲ್ ಅಲ್ಲಿ ಗ್ರಾಟಿಫಿಕೇಶನ್ ಸಿಗುತ್ತೆ, ಇಲ್ಲ ಅಪ್ಪನ ಹತ್ರ ಸಿಗದೆ ಇರೋ ವ್ಯಾಲಿಡೇಷನ್ ಮೊಬೈಲ್ ಅಲ್ಲಿ ಸಿಗುತ್ತೆ. ಸೊ ಮಗು ಅದಕ್ಕೆ ಅಡಿಕ್ಷನ್ ಆಗುತ್ತೆ, ಲರ್ನಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಕ್ರಮೇಣ ಬೇರೆ ಎಲ್ಲ ದೇಹದಲ್ಲಿ ನಾ ಹೇಳಿದ್ನಲ್ಲ, ಆಲ್ಫಾ ಬೀಟಾ ಎಲ್ಲ ಇದಾಗದೆ ಏನು ನಮ್ಮ ಬಾಡಿಯಲ್ಲಿ ವೇರಿಯೇಷನ್ ಆಗಿ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗುತ್ತೆ.
ಮೇಡಮ್. ಸರ್ ನೀವು ಹೇಳಿದ್ರಿ ಅದೇ ಇದು ಬೇರೆ ಬೇರೆ ಕಂಟ್ರೀಸಲ್ಲೆಲ್ಲ ಗೊತ್ತು, ಆಸ್ಟ್ರೇಲಿಯಾ, ಸಿಂಗಾಪುರ್ ಎಲ್ಲ ಕಡೆನೂ ಕೆಲವು ರೂಲ್ಸ್ ಎಲ್ಲ ತಂದಿದ್ದಾರೆ. ಅದುವೇ ನೀವು ಕೊರಿಯಾದಲ್ಲಂತೂ ನೋ ಮೊಬೈಲ್ಸ್ ಆಫ್ಟರ್ ಮಿಡ್ ನೈಟ್ ಅಂತ ಹಾಕಿದ್ದಾರೆ. ಮಿಡ್ ನೈಟ್ ತನಕ ಇದ್ರೆ ಸಾಕಲ್ಲ. ಸೊ ನೀವು ಮತ್ತೆ ಆಸ್ಟ್ರೇಲಿಯಾಲೆಲ್ಲನೂ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರು ಹೇಳ್ತಾ ಇದ್ರು ಮೊಬೈಲ್ ತಗೊಂಡು ಹೋಗಕ್ ಬಿಡ್ತಾ ಇಲ್ಲ ಅಂತ, ಕಾಲೇಜ್ ಸ್ಕೂಲ್ಗೆ ಹೋಗ್ತಾ ಇಲ್ವಂತೆ. ಮೇಡಮ್ ಬೇರೆ ಸಿ ದಟ್ ಈಸ್ ಅದರ್ ಪಾರ್ಟ್ ಆಫ್ ಇಟ್. ಸೊ ನಾವು ತೀರಾ ಅಷ್ಟು ಇದು ಮಾಡ್ದೇನೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಹೌ ವಿ ಕ್ಯಾನ್ ಯೂಸ್ ಮೊಬೈಲ್ ಇನ್ ಅ ಸ್ಮಾರ್ಟರ್ ವೇ ಅಂತ ತೋರಿಸಿದ್ರೆ ಐ ಥಿಂಕ್ ಪೀಪಲ್ ಅಟ್ಲೀಸ್ಟ್ 100 ಜನಕ್ಕೆ ಹೇಳಿದ್ರೆ ಒಂದು 40 ಜನ ಅರ್ಥಕೋಬಹುದು. ಸೊ ದಟ್ ಈಸ್ ಒನ್. ನಿಮ್ಗೆ ಇತ್ತೀಚೆಗೆ ಒಂದು ಸುದ್ದಿ ಆಗಿತ್ತು, ಗೊತ್ತಿದೆ ಅಂತ ಅನ್ಕೊಳ್ತೀನಿ ಮೇಡಮ್. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಅನ್ಸುತ್ತೆ, ಮೇ ಬಿ ಇಫ್ ಐ ಆಮ್ ನಾಟ್ ರಾಂಗ್, ಹಲಗ ಅಂತ ಒಂದು ಗ್ರಾಮ. ಆ ಹಲಗ ಅನ್ನೋ ಗ್ರಾಮದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅವರು ಜನ, ಗ್ರಾಮಸ್ಥರುಗಳೆಲ್ಲ ಸೇರಿ ಗ್ರಾಮ ಪಂಚಾಯಿತಿ ಹತ್ರ ಒಂದು ಸೈರನ್ ಹಾಕೋದು. ಆ ಸೈರನ್ ಮುಖಾಂತರ ಎಲ್ಲರೂ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಯಾವುದೇ ಕಾರಣಕ್ಕೂ ಟಿವಿ ಮತ್ತು ಮೊಬೈಲ್ಗಳನ್ನು ಬಳಕೆ ಮಾಡಬಾರ್ದು ಅಂತ ಅದರಲ್ಲಿ ಆದೇಶ ಕೊಡೋದು. 7 ಗಂಟೆಗೆ ಎಲ್ಲ ಮೊಬೈಲ್ಗಳು ಸ್ವಿಚ್ ಆಫ್, ಮನೆಯವರು ಬಳಸೋದಿಲ್ಲ, ಮಕ್ಕಳು ಬಳಸೋದಿಲ್ಲ ಅಂತ ಡಿಜಿಟಲ್ ಆಫ್ ಅಂತ ಅದು ಕರೆದಿರೋದು ಅವರು. ಈ ಪರಿಸ್ಥಿತಿಗೆ ನಾವು ಬಂದ್ಬಿಟ್ವಲ್ಲ ಅಂತ ಕೆಲವೊಮ್ಮೆ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಅಲ್ಲ ಖಂಡಿತ ಏನು ಗೊತ್ತಾ, ಅದು ಹಳ್ಳಿಲಿ ವರ್ಕೌಟ್ ಆಗುತ್ತೆ. ಹಳ್ಳಿಲಿ ಕಮ್ಮಿ ಜನ ಇರ್ತಾರೆ. ಅದೇ ಸಿಟಿನಲ್ಲೆಲ್ಲ ಇಷ್ಟು ಒಂದು ಪಾಪ್ಯುಲೇಟೆಡ್ ಏರಿಯಾಗಳಲ್ಲಿ ಖಂಡಿತ ಅದೆಲ್ಲ ಏನೂ ವರ್ಕೌಟ್ ಆಗಲ್ಲ. ಏನಕ್ಕಂದ್ರೆ ಎದುರುಗಡೆ ಪೇರೆಂಟ್ಸ್ ಕೂತಿರ್ತಾರೆ, ಪೇರೆಂಟ್ ಮೊಬೈಲ್ ಮುಟ್ಬೇಡ ಆದ್ರೂ ಮೊಬೈಲ್ ಮುಟ್ತಾ ಇರ್ತಾರೆ ಮಕ್ಕಳು. ಮತ್ತೆ ಇನ್ನೊಂದು ಬೇರೆ ಹೆದರಿಕೆ ಬಂದ್ಬಿಟ್ಟಿರುತ್ತೆ ಪೇರೆಂಟ್ಸ್ಗೆ, ಏನಂದ್ರೆ ಯಾರೋ ಮನೇಲಿ ಮೊಬೈಲ್ ಬೇಡ ಅಂದಿದ್ದಕ್ಕೆ ಮಗು ನೇಣು ಹಾಕೊಂಡ್ಬಿಡ್ತು, ಮಗು ಮನೆ ತಾಯಿಗೆ ಹೊಡಿದ್ರು. ಸೊ ಬೇಡಪ್ಪ ಮೊಬೈಲ್ ಆದ್ರೂ ನೋಡ್ಲಿ, ನನ್ನ ಮಗ ಸರಿಗಿರ್ಲಿ ಮನೇಲಿ ಅಂತ ಅನ್ಬಿಟ್ಟು ಅದೊಂದು ಭಯ ಬಂದ್ಬಿಟ್ಟಿದೆ. ಸೊ ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ, ಸೊ ನಾನು ಹೇಳೋದೇನೆಂದ್ರೆ ಫಸ್ಟ್ ಮಾನಸಿಕವಾಗಿ ಮನಸ್ಸನ್ನು ರೆಡಿ ಮಾಡಬೇಕು. ಸೊ ಮೈಂಡ್ ಇಸ್ ದ ಇದು ಹೈಯೆಸ್ಟ್. ಸೊ ಅದ್ರ ಕೆಳಗಡೆ ಬೇರೆ ಎಲ್ಲ ಬರುತ್ತೆ. ಸೊ ಈ ಮೈಂಡ್ ಅನ್ನ ಟೂಲು, ಸೆನ್ಸ್ ಆರ್ಗನ್ಸ್ ಅನ್ನ ಟೂಲ್ಸ್, ದೇರ್ ಆಲ್ ಟೂಲ್ಸ್ ಫಾರ್ ಅಸ್. ಸೊ ಆ ಟೂಲ್ಸ್ ನ ಯಾವಾಗ ನಾವು ಸದ್ಬಳಕೆ ಮಾಡೋದಕ್ಕೆ ಹೇಳ್ಕೊಡ್ತೀವೋ ಖಂಡಿತ ಅದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಬಟ್ ಇದೇನಾಗ್ತಾ ಇದೆ ಅಂದ್ರೆ ಇನ್ಕ್ಲೂಡಿಂಗ್ ಮೀ, ನಾ ಯಾರಿಗೂ ಏನೂ ಹೇಳ್ತಾ ಇಲ್ಲ, ಇನ್ಕ್ಲೂಡಿಂಗ್ ಮೀ, ನಾನು ಆಸ್ ಎ ಪ್ರಿನ್ಸಿಪಾಲ್ ಆಫ್ ದ ಸ್ಕೂಲ್ ಕೆಲವು ಮೆಸೇಜಸ್ ಎಲ್ಲ ನಾವು ಇದ್ರಲ್ಲಿ ಕಳಿಸ್ತೀವಿ. ಯಾವುದು ಫೋನಲ್ಲೇ ಕಳಿಸ್ತೀವಿ. ಮಗು ಅಥವಾ ನೋಡುತ್ತೆ ಅಥವಾ ಪೇರೆಂಟ್ಸ್ ನೋಡ್ತಾರೆ, ಎಷ್ಟಕ್ಕೆ ಬೇಕೋ ಅಷ್ಟರಲ್ಲಿ ಇಟ್ಬಿಡ್ಬೇಕು. ಬಟ್ ಇದೇನಾಗ್ತಾ ಇದೆ ಅಂತಂದ್ರೆ ಪೇರೆಂಟೇನೆ ನಮ್ಮ ಸ್ಟೂಡೆಂಟ್ ಹೇಳ್ತಾ ಇದ್ದ, ಮೇಡಮ್ ನೀವು ನೋಡ್ತೀರಲ್ವೋ ಕಳಿಸ್ತೀರಲ್ವೋ, ಆಮೇಲೆ ನಮ್ಮಮ್ಮ ನಾನು ರೀಲ್ಗೆ ಒಂದು ರೆಡಿ ಮಾಡ್ಕೊಂಡಿದ್ದೀನೋ ಒಂದು ರೀಲ್ ತೆಗೆದ್ಬಿಡು ಅಂತ ಹೇಳ್ತಾರಂತೆ. ಓಕೆ. ಸೊ ಮಗುಗೆ ಪೇರೆಂಟ್ ಹೇಳ್ತಾರೆ. ಸೊ ಮಗು ಏನ್ ಮಾಡ್ತಾರೆ, ಒಂದೊಂದು ದಿನ ಹೋಮ್ವರ್ಕ್ ಸರಿಯಾಗಿ ಮಾಡಿರಲ್ಲ. ಅಂದ್ರೆ ಇದು ಇರುತ್ತೆ, ಇದು ನನ್ನ ಸ್ಕೂಲ್ ಅಂತಲ್ಲ ಎಲ್ಲ ಕಡೆ ಇರುತ್ತೆ. ಏನಕ್ಕೂ ಮಾಡಲ್ಲ ಅಂದ್ರೆ ನಮ್ಮಮ್ಮ ಅದು ರೀಟೇಕು ಒಂದು 4-5 ಸತಿ ಮಾಡ್ಬಿಟ್ರು, ರೀಲ್ಸ್ ಮಾಡಲೇ ಇಲ್ಲ ರೀಲ್ಸ್ ಮಾಡುವಾಗ ಅಂತ. ಸೊ ಇದು ಮಗು ತಪ್ಪ ಪೇರೆಂಟ್ ತಪ್ಪ? ಅದೇನೋ ಹೇಳ್ತಾರಲ್ಲ, ಹೊಟ್ಟೆ ಇದು ಕೋಳಿ ಇಲ್ಲದೆ ಮೊಟ್ಟೆ ಇಲ್ಲ, ಮೊಟ್ಟೆ ಕೋಳಿ ಇಲ್ಲ. ಸೊ ಇದ್ರಲ್ಲಿ ತಪ್ಪು ಯಾರೋ ಹೇಳ್ತಾ ಇದ್ರು, ಇಲ್ಲ ಮೊಬೈಲ್ ಕಂಪ್ನೀಸ್ನ ಬ್ಯಾನ್ ಮಾಡಬೇಕು ಅಂತ. ಅದು ಖಂಡಿತ ಸಾಧ್ಯ ಇಲ್ಲ ಬಿಡಿ, ಇದರಿಂದ ದುಡ್ಡು ಬರುತ್ತೆ ಆಯ್ತಾ. ಯಾವ ಬಿಸ್ನೆಸ್ ಏನು ಸ್ಟಾಪ್ ಮಾಡೋಕ್ಕಾಗಲ್ಲ. ಪ್ಲಸ್ ನಿಮ್ಗೆ ಇನ್ನೊಂದು ಇದು ಬಂದಿದೆ, ಸರ್ವೆ ಬಂದಿದೆ, 11.9% ಆಫ್ ಇದು ಇನ್ಕಮ್ಮು ಇದಕ್ಕೆ ಬರ್ತಾ ಇದೆ, ಇದು ಗೌರ್ಮೆಂಟ್ಗೆ ಬರ್ತಾ ಇದೆ ಇದರಿಂದ. ಸೊ ಇದರಿಂದ ಏನು ಕಮ್ಮಿ ಏನಿಲ್ಲ ಇವ್ರಿಗೆ. 11% ಅಂದ್ರೆ ಬೇಕಾದಷ್ಟು, ಅದು 2024 ಪ್ರಕಾರ. ಸೊ ಇದನ್ನ ಖಂಡಿತ ಬಿಡಕ್ ಸಾಧ್ಯ ಇಲ್ಲ. ಇದನ್ನ ಹೇಗೆ ಸದ್ಬಳಕೆ ಮಾಡ್ಬೋದು, ಇವನ್ ನಿಮ್ಯಾನ್ಸಲ್ಲೂ ಅಲ್ಲಿ ಒಂದು ಇದಿದೆ, ಸಹಾಯವಾಣಿ ಟೆಲಿಮಾನಸ್ ಅಂತ ಗ್ರೂಪ್ ಇದೆ. ಬಟ್ ಎಷ್ಟರ ಮಟ್ಟಿಗೆ ಅದು ಕೆಲಸ ಮಾಡ್ತಾ ಇದಾರೋ ಗೊತ್ತಿಲ್ಲ. ಬಟ್ ನಾನಂತೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಏನಂದ್ರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಅವರು ರೆಡಿ ಆಗ್ತಾ ಇರೋದು ನೋಡ್ತಾ ಇದ್ರೆ, ನನಗೆ ಆಕ್ಚುಲ್ ಆಗಿ ಆಲ್ ಓವರ್ ಇಂಡಿಯಾ ಇದ್ದಾರೆ ಸ್ಟೂಡೆಂಟ್ಸ್. ಆನ್ಲೈನ್ ಅಲ್ಲಿ ಮಾಡ್ತಾ ಇರ್ತೀನಿ, ಬರೀ 30 ಮಿನಿಟ್ಸ್. ಸೊ ಸ್ಟೂಡೆಂಟ್ಸ್ ರೆಡಿ ಆಗ್ತಾ ಇದೆ. ಇದಕ್ಕೆ ಪರಿಹಾರನೂ ಇದೆ. ಪರಿಹಾರನ ಕೂತ್ಕೊಂಡು ಎಲ್ಲ ಈ ತರ ಮಾನಸಿಕ ತಜ್ಞರು ಎಲ್ಲಾರ ಜೊತೆ ಕೂತ್ಕೊಂಡು ಮಾಡಿ ಅದಕ್ಕೊಂದು ಸಿಲೆಬಸ್ ಮಾಡ್ಬೇಕು. ಇವಾಗ ಹೇಗೆ ಎಲ್ಲ ಚಾಪ್ಟರ್ಸ್ ಬೇರೆ ಬೇರೆ ಮಾಡಿದಾರೋ, ನೆಕ್ಸ್ಟ್ ಇದಕ್ಕೆ ಒಂದು ಸಿಲೆಬಸ್ ಮಾಡ್ಬಿಡ್ಬೇಕು. ಎಸ್ ಮೇಡಮ್, ಬರ್ತೀನಿ ಮಾತನಾಡೋಣ. ಲೈನ್ ಅವರೇ, ಈ ತಂತ್ರಜ್ಞಾನ ಚಟ ನಿರ್ವಹಣಾ ಪೋಷಕರ ಗುಂಪು ಒಂದಿದೆ ಅಂತೆ. ನನಗೆ ಆಶ್ಚರ್ಯ ಅನಿಸ್ಬಿಡ್ತದನ್ನ. ನಿಮಾನ್ಸಲ್ಲಿ ತಂತ್ರಜ್ಞಾನ ಚಟ ನಿರ್ವಹಣಾ ಪೋಷಕರ ಗುಂಪಿದೆ ಅಂತೆ. ಆ ಗುಂಪಲ್ಲಿ 5,500ಕ್ಕೂ ಅಧಿಕ ಪೋಷಕರು ನೋಂದಣಿ ಮಾಡ್ಕೊಂಡಿದ್ದಾರಂತೆ. ನೋಂದಣಿ ಆಗಿರೋರ ಸಂಖ್ಯೆ ಇದು 5,500ಕ್ಕೂ. ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಪ್ರತಿ ವಾರ 300ಕ್ಕೂ ಅಧಿಕ ಪೋಷಕರು ಯಾಡ್ ಆಗ್ತಾ ಇದ್ದಾರಂತೆ. ಅಂದರೆ ಇದು ಚಟವಾಗಿ ಹವ್ಯಾಸ ಮತ್ತು ಚಟಕ್ಕೆ ಭಾರಿ ವ್ಯತ್ಯಾಸ ಇದೆ ಮೇಡಮ್. ಹವ್ಯಾಸ ಬೇರೆ, ಚಟ ಬೇರೆ. ಈ ರೀತಿಯಾಗಿ ಚಟಗಳು ಅಂದರೆ ಈ ಡಿಜಿಟಲ್ ಗೀಳಿ ಹೆಚ್ಚುತ್ತಾ ಹೋದಂತೆ ನಾನು ಆವಾಗಲೇ ಒಂದ್ಸಲ ಈ ಪ್ರಶ್ನೆಯನ್ನು ನಾನು ನಿಮ್ಗೆ ಮಾಡಬೇಕು ಅಂತ ಹೇಳಿದ್ದೆ.
ಈಗ ಮಗು ಹೊಟ್ಟೆಯಲ್ಲಿದ್ದಾಗಲೇ ಅನೇಕ ಬಾರಿ ಬೇಬಿ ಶವರು ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಅವುಗಳ ರೀಲ್ಸು, ಆ ಮಗು ಹುಟ್ಟಿದಾಗ ಅದನ್ನು ತೋರಿಸುವಂಥ ರೀತಿ, ಅದ್ರ ಬಗ್ಗೆ ಅದಕ್ಕೊಂದು ಕ್ಯಾಮ್ರಾ ಫೇಸ್ ಕೊಡೋ ಪ್ರಯತ್ನವನ್ನು ಮೊದಲ ದಿನದಲ್ಲೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದು ಮಗುವಿನ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಚಿಕ್ಕ ಮಕ್ಕಳ ಮೇಲೆ? ಹೌದು, ಅದು ನೋಡಿ, ನಾನು ಹೇಳ್ತಾ ಇದ್ದೆ ನಿಮಗೆ, ಯಾವುದೇ ಆಗಲಿ ಅದು ಕಂಪಲ್ಸಿವ್, ಅಂದರೆ ಅದೊಂದು ಗೀಳಾದರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ. ಬರೀ ಮೊಬೈಲ್ ಒಂದೇ ಅಲ್ಲ. ಈಗ ಮುಂಚೆ ನಾವು ನೋಡೋದಾದರೆ, ಈಗ ಹಿಂದಿನ ಕಾಲದಲ್ಲಿ ನಾವು ರಾತ್ರಿ ಹೊತ್ತು ಹೊರಗಡೆ ಹೋಗಬೇಕಾದ್ರೆ ಏನು ಹಿಡ್ಕೊಂಡು ಹೋಗ್ತಾ ಇದ್ವಿ? ಕತ್ಲಲ್ಲಿ ಬ್ಯಾಟ್ರಿ ಇಟ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಏನು ಮಾಡ್ತೀವಿ? ಮೊಬೈಲ್ ಇಟ್ಕೊಂಡು ಹೋಗ್ತೀವಿ. ಯಾಕೆ ಹಿಂದೆ ನಾವು ಬ್ಯಾಟ್ರಿ ಇಟ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಏನಾದರೂ ಹೆದರಿಕೆ, ಭಯ ಏನಾದರೂ ಇದ್ದರೆ ನಮಗೆ ಕತ್ಲಲ್ಲಿ ಹಾಗೆ ಹೋಗೋದಕ್ಕೆ ಭಯ ಆಗುತ್ತೆ ಅಂತ. ಈಗ ಮೊಬೈಲ್ ಇದ್ದರೆ ಒಂದು ಸೇಫ್ಟಿ. ಮೊಬೈಲ್ ನಮ್ಮ ಬ್ರೈನ್ ಇದ್ದಂಗೆ ಆಗ್ಬಿಟ್ಟಿದೆ ಇವಾಗ. ಮೊಬೈಲ್ ಇಲ್ಲ ಅಂದ್ರೆ ನಮ್ಮ ಬ್ರೈನೇ ವರ್ಕ್ ಆಗಲ್ಲ. ಯಾಕಂದ್ರೆ ನಮ್ಮ ಇಡೀ ಇನ್ಫಾರ್ಮೇಶನ್ ಅದರಲ್ಲೇ, ನಮ್ಮ ಕಾಂಟ್ಯಾಕ್ಟ್ಸು, ರಿಲೇಶನ್ಶಿಪ್ಪು, ನಮ್ಮ ಐಡೆಂಟಿಟಿ ಪ್ರತಿಯೊಂದು. ಈಗ ನಮ್ಮ ಮೊನ್ನೆ ಎಲ್ಲೋ ಕೇಳ್ತಾ ಇದ್ದೆ, ಯಾರಿಗೆ ಎಷ್ಟು ಫಾಲೋವರ್ಸ್ ಇದಾರೋ ಅವ್ರು ರಿಚ್ ಅಂತ. ಇವಾಗ ಎಷ್ಟು ಮಿಲಿಯನ್ ಫಾಲೋವರ್ಸ್ ಇದ್ರೆ ಸ್ಪರ್ಧೆಗಳು ಕೂಡ ಹಾಗೆ ನಿರ್ಧಾರ ಆಗ್ತಾ ಇದೆ. ಅವರೇ ರಿಚ್. ಇದು ವಿಷಯ ಏನಂದ್ರೆ, ನಾನೊಂದು ಕಾಂಪಿಟೇಷನ್ ನಾನು ಕರೆದಿದ್ರು, ಏಷ್ಯಾ ಸ್ಪೀಕರ್ಸ್ ಇದರಲ್ಲಿ. ಸೊ ನಾನು ಎಲ್ಲದರಲ್ಲೂ ಗೆದ್ಕೊಂಡು ಬಂದೆ. ನಾನು ನಾಸಿಕಲ್ಲಿ ಇತ್ತು ಕಾಂಪಿಟೇಷನ್ನು. ಅಲ್ಲಿ ನನ್ನ ಫಾಲೋಯರ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಹಾಕ್ಬಿಟ್ಟೆ. ಆ ಪರಿಸ್ಥಿತಿ ಬಂದಿದೆ. ಈಗ ಎಷ್ಟು ದುಡ್ಡಿದೆ ಎಲ್ಲ ಯಾರು ಕೇಳೋದಿಲ್ಲ, ಎಷ್ಟು ಫಾಲೋವರ್ಸ್ ಇದ್ದಾರೆ ಅನ್ನೋರಿಗೆ ಜಾಸ್ತಿ ಮಾನ್ಯತೆ, ಅವರಿದ್ರೆ ಅವರಿಗೆ ಜಾಸ್ತಿ ಅಪಾರ್ಚುನಿಟೀಸ್ ಸಿಗೋದು. ಯಾವತ್ತಾದ್ರೂ ಒಂದಿನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಬ್ಯಾನ್ ಆದರೆ ಇವರನ್ನ ಎಲ್ಲಿ ಅಂತ ಕಂಡುಹಿಡಿತಾರೆ? ಎಲ್ಲೋಯ್ತು ಇವರ ರಿಚ್ನೆಸ್ಸು, ಎಲ್ಲೋಯ್ತು ಇವರ ವ್ಯಾಲ್ಯೂ ಸಿಸ್ಟಮ್ಸು? ಸೊ ಈಗ ಆ ರೀತಿ ಪರಿಸ್ಥಿತಿ ಬಂದಿದೆ. ಮತ್ತೆ ಹಿಂದೆಲ್ಲ ಈಗ ನಾವು ಈ ಹಂಟರ್ ಗ್ಯಾದರ್ಸ್ ಅಂದರೆ ಇದಕ್ಕೆಲ್ಲ ಹೋದ್ರೆ, ಈಗ ಸಂಗ್ರಹಣೆ ಮಾಡೋದು, ಬೇಟೆಗಾರೋ ಆ ಒಂದು ಪರಿಸ್ಥಿತಿಗೆ ಹೋದ್ರೆ ಅವಾಗೆಲ್ಲ ಕೋಲ್ ಇಟ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಏನಾದ್ರು ಹುಳ ಹುಪ್ಪಡಿ ಬಂತು, ಹಾವ್ಗೆ ಬಂತು ಅಂದ್ರೆ, ಯಾಕಂದ್ರೆ ಸೆಕ್ಯೂರಿಟಿ. ಈಗ ಮೊಬೈಲ್ ಇಸ್ ಸೆಕ್ಯೂರಿಟಿ. ಅವಾಗ ಕೋಲ್ ಇರ್ತಿತ್ತು, ಇವಾಗ ಮೊಬೈಲ್ ಇದೆ. ಸೊ ಎಲ್ಲರಿಗೂ ಮೊಬೈಲ್ ಇಲ್ಲದೆ ಇವಾಗ ಇರಕ್ಕಾಗಲ್ಲ. ಯಾಕಂದ್ರೆ ನಮಗೆ ಪ್ರತಿಯೊಂದೂ ಈಗ ಕಮ್ಯುನಿಕೇಷನ್ ಇಂದ ಹಿಡಿದು, ಎಜುಕೇಷನ್ ಇಂದ ಹಿಡಿದು, ಬ್ಯಾಂಕಿಂಗ್ ಸಿಸ್ಟಮ್ಮು. ಈಗ ಮುಂಚೆ ಎಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಬ್ಯಾಂಕಲ್ಲಿ. ನಾವಲ್ಲಿ ಹೋಗಿ ಹಣ ಹಾಕ್ಬೇಕಿತ್ತು, ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು. ಸೊ ಈಗ ನಮ್ಮ ಕೆಲಸನ, ನಮ್ಮ ಟೈಮ್ನ, ನಮ್ಮ ಎನರ್ಜಿನ ಎಲ್ಲ ಸೇವ್ ಮಾಡ್ತಾ ಇದೆ. ಅದರಿಂದ ಪಾಸಿಟಿವ್ ಅಂತೂ ತುಂಬಾ ಇದೆ. ನಾನು ಹೇಳ್ತಾ ಇರೋದು, ನಿಮ್ಮ ಎಲ್ಲ ಪಾಯಿಂಟ್ಗಳಿಗೂ ಕೂಡ ಅಗ್ರಿಯಾಗಿ, ತಂತ್ರಜ್ಞಾನ ಅಥವಾ ಮೊಬೈಲು, ಸಾಮಾಜಿಕ ಜಾಲತಾಣಗಳನ್ನು ನಾವು ಅವುಗಳನ್ನು ನಿಯಂತ್ರಿಸಬೇಕು ಹೊರತು ಮೇಡಮ್, ಅವುಗಳು ನಮ್ಮನ್ನು ನಿಯಂತ್ರಿಸುವ ಪರಿಸ್ಥಿತಿ ನಾವು ಬರಬಾರದು ಅಂತ. ನಮಗೆ ಬ್ಯಾಂಕಿಂಗ್ ಅಲ್ಲಿ ಹೆಲ್ಪ್ ಆಗಿದೆ, ಡಿಜಿಟಲೀಕರಣಕ್ಕೆ ಹೆಲ್ಪ್ ಆಗಿದೆ, ಬೇರೆ ಬೇರೆ ಆಯಾಮಗಳಿಗೆ ಡಿಜಿಟಲ್ ವೇದಿಕೆಯಾಗಿ ಇದು ಮಾರ್ಪಾಡಾಗಿದೆ, ಎಲ್ಲವೂ ಕೂಡ ಒಪ್ಪುವಂಥದ್ದೇ. ಆದರೆ ಇವತ್ತು ನಮ್ಮನ್ನು ನಿಯಂತ್ರಣ ಮಾಡೋದಕ್ಕೆ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಅದು ನಿಮಗೆ ತೋರಿಸ್ತಾ ಇದೆ, ನೀವು ಕಾನ್ಶಿಯಸ್ ಆಗಿ ಲೀವ್ ಮಾಡ್ತಾ ಇಲ್ಲ. ಅದನ್ನ ನಾವು ಏನು ನೋಡ್ಬೇಕು? ಈಗ ನಮ್ಗೆ ಏಟಾಯ್ತು ಅಂದ್ರೆ, ಈಗ ನಮ್ಮ ಕಾಲಿಗೆ ನಾವು ಓಡ್ತಾ ಇರ್ತೀವಿ, ಏಟಾಯ್ತು. ಆ ಏಟಾದಾಗ ನೋವಾಗತ್ತೆ. ಯಾಕೆ ನೋವಾಗತ್ತೆ? ಅಲ್ಲಿ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೋ ಅಂತ. ಸೊ ಈ ಪ್ರಾಬ್ಲಮ್ ಏನಕ್ಕೆ ಬಂದಿದೆ ಅಂದ್ರೆ, ನೀನೀಗ ಇನ್ಮೇಲಿಂದ ಕಾನ್ಶಿಯಸ್ ಆಗಿರ್ಬೇಕು, ಜಾಗ್ರತೆಯಿಂದ ಇರಬೇಕು. ಯಾವುದನ್ನೇ ಆಗ್ಲಿ ಮಿತವಾಗಿ ಬಳಸಬೇಕು. ಯಾವುದನ್ನೇ ಆಗ್ಲಿ ನಾವು ಎಷ್ಟು ಬೇಕೋ ನಮಗೆ ಅಷ್ಟು ಅದನ್ನ ಯೂಸ್ ಮಾಡ್ಕೋಬೇಕೇ ವಿನಃ ಅದರದ್ದು ದಾಸರಾಗಬಾರ್ದು ಅನ್ನೋದನ್ನ ನಾವು ಪಾಸಿಟಿವ್ ಆಗಿ ತಗೋಬಹುದು ಇದನ್ನ. ಸೊ ಈಗ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ರೀಲ್ಸ್ ಅಲ್ಲಿ ಅದರಲ್ಲಿ ಅಡಿಕ್ಟ್ ಆಗಿ, ಅದ್ರ ಜೊತೆನೆ ಆ ವ್ಯಾಲಿಡೇಷನ್ಗೆ ಅಡಿಕ್ಟ್ ಆಗಿ, ಆಪ್ಸ್ಗಳಿಗೆ ಅಡಿಕ್ಟ್ ಆಗಿ, ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗಿ, ಅವರ ಎಮೋಷನ್ಸ್ನ ಅವರು ಬ್ಯಾಲೆನ್ಸ್ ಮಾಡೋಕ್ಕೆ, ರೆಗ್ಯುಲೇಟ್ ಮಾಡೋಕ್ಕಾಗದೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ಳೋರಿದ್ದಾರೆ. ಎಷ್ಟೋ ಜನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗದೆ ಇನ್ನೇನೋ ಕೊಲೆ ಮಾಡೋದು ಅಥವಾ ಕೆಟ್ಟ ಕೆಲಸ ಮಾಡೋದು, ಇನ್ನೇನೇನೋ ಅದಕ್ಕೆ ತಿರುಗ್ತಾ ಇದೆ, ಎಮೋಷನ್ಸ್ ಬೇರೆ ಕಡೆ ತಿರುಗ್ತಾ ಇದೆ. ಸೊ ಈಗ ನಾನು ಹೇಳ್ತಾ ಇರೋದು, ಕಾನ್ಷಿಯಸ್ ಲೀವಿಂಗಿಗೆ ಬರ್ದೇನೆ ಜನ ಇದು ಸರಿ ಹೋಗೋದಿಲ್ಲ. ಹೆಂಗೆ ಕಾನ್ಷಿಯಸ್ ಲೀವಿಂಗ್ ಅಂದರೆ, ನಾವು ಧ್ಯಾನ ಮಾಡೋದಾಗ್ಲಿ ಅಥವಾ ಎಕ್ಸಸೈಸ್ ಮಾಡೋದಾಗ್ಲಿ, ಆಕ್ಟಿವಿಟೀಸ್ ಅಲ್ಲಿ ತೊಡಸ್ಕೊಳ್ಳೋದಾಗ್ಲಿ. ಈಗ ಎರಡು ಹ್ಯಾಪಿನೆಸ್ ಇದೆ ನಮ್ಮ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ಒಂದು ಟೆಂಪ್ರವರಿ ಹ್ಯಾಪಿನೆಸ್ ಇರುತ್ತೆ, ಇನ್ನೊಂದು ಪರ್ಮನೆಂಟ್ ಹ್ಯಾಪಿನೆಸ್. ಈ ಟೆಂಪ್ರವರಿ ಹ್ಯಾಪಿನೆಸ್ ಹೆಂಗ್ ಸಿಗುತ್ತೆ ಅಂದ್ರೆ, ಇನ್ಸ್ಟೆಂಟ್ ಡೋಪಮೈನ್ ರಿಲೀಸ್. ಈಗ ಫಾರ್ ಎಕ್ಸಾಂಪಲ್ ಮೊಬೈಲಿಂದ, ಕೆಲವರು ಏನೋ ಲೈಕ್ ಕೊಡೋದ್ರಿಂದ, ಯಾರೋ ಏನೋ ಅಪ್ರಿಷಿಯೇಟ್ ಮಾಡೋದ್ರಿಂದ, ಇದೆಲ್ಲ ಟೆಂಪ್ರವರಿ ಹ್ಯಾಪಿನೆಸ್. ನಿಮ್ಮ ಅನುಭವಕ್ಕೂ ಬಂದಿರುತ್ತೆ, ನೀವು ಅದನ್ನ ಹೇಳ್ತಾ ಇದ್ದೀರಿ ಅಂತ ಜಸ್ಟ್ ಆಡ್ ಮಾಡ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ರಾತ್ರಿ 12 ಗಂಟೆಗೆ ವಾಟ್ಸಪ್ಗಳ ಸ್ಟೇಟಸ್ ಹಾಕಿದ್ರೇನೆ ಸಮಾಧಾನ. ಹೌದು, ಅವ್ರು ರಾತ್ರಿ 12 ಗಂಟೆಗೆ ವಾಟ್ಸಪ್ ಸ್ಟೇಟಸ್ ಹಾಕಿ ಮಲಗ್ತಾರೆ.
ಬರ್ತಾರೆ ಅವರು. ಹೌದು, ಯಾಕೆ ಅಂದ್ರೆ ಅವರಿಗೆ ಒಂದು ಅಟೆನ್ಷನ್ ಸೀಕಿಂಗ್, ಅದು ತಪ್ಪಲ್ಲ, ಅದು ತಪ್ಪು, ಅದೇನೋ ಕೆಟ್ಟದ್ದು ಅಂತ ನಾವು ನೋಡಬಾರ್ದು. ಯಾವಾಗ ಮತ್ತೆ ಅದನ್ನ ಕೆಟ್ಟದ್ದು ಅಂತ ನೋಡ್ತೀವಿ ಮತ್ತೆ ಗೀಳು ರೋಗ ಶುರು ಆಗುತ್ತೆ, ವಾಪಸ್ ಬರುತ್ತೆ. ಯಾಕೆ ಮಾಡ್ತಾ ಇದಾರೆ, ಅದ್ರ ಹಿಂದಿರೋ ಎಮೋಷನ್ ಏನು ಇಲ್ಲಿ ಯಾರೋ ಕೇಳ್ತಾ ಇಲ್ಲ. ಮನೇಲಿರೋ ಹೆಂಡತಿನೋ ಗಂಡನೋ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ದೆ ಇದ್ದಾಗ ಇನ್ನು ಪಾಪ ಸ್ಟೇಟಸ್ ಅಲ್ಲೋ ವಾಟ್ಸಪ್ ಅಲ್ಲೋ ಜನರ ಜೊತೆನೋ ಅವ್ರಿಗಿರೋ ಮಾಧ್ಯಮ ಯಾವುದು, ಮೊಬೈಲ್ ಬಂದೆ, ಅಲ್ಲಿ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳಕ್ ಹೋಗ್ತಾರೆ. ಅಲ್ಲಿ ವ್ಯಾಲಿಡೇಷನ್ ಸಿಕ್ಕಲ್ಲ, ಮತ್ತೆ ತಿರ್ಗಾ ಅದನ್ನೇ ರಿಪೀಟ್ ಮಾಡ್ತಾರೆ. ಕೆಲವರು ಪ್ರಾಬ್ಲಮಿಗೆ ಒಳಗಾಗ್ತಾರೆ. ಎಸ್ ಮೇಡಮ್, 77% ಜನ ಮಕ್ಕಳೇನಿದ್ದಾರೆ, ಚಿಕ್ಕ ಮಕ್ಕಳೇನಿದ್ದಾರೆ, ಅವರು ಮಾಡುವಂಥ ಅಪರಾಧಗಳ ಪೈಕಿ 77% ಅಪರಾಧಗಳು ಸಾಮಾಜಿಕ ಮಾಧ್ಯಮಗಳಿಂದಲೇ ಪ್ರೇರಣೆ ಪಡ್ಕೊಂಡಿದ್ದು ಅಂತ ವರದಿ. ಖಂಡಿತ ಖಂಡಿತ. ಅದು ನಾವು ಏನಾದ್ರೂ ಒಂದು ಸತಿ ನಾವು ಮಕ್ಕಳು ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ ಶಾಲೆಯಲ್ಲಿ, ಸೊ ನಾವು ಆ ತಪ್ಪು ಮಾಡಿದ ತಕ್ಷಣ ಯಾವತ್ತೂ ನಮ್ಮ ಸ್ಕೂಲಲ್ಲಿ ಈ ಥರ ಆಗೇ ಇರಲಿಲ್ವಲ್ಲ, ಕೆಲವು ತಪ್ಪುಗಳು ಇವಾಗ ಕೆಲವೆಲ್ಲ ಆಗ್ತಾ ಇರುತ್ತೆ. ಸೊ ಒಂದು 4ನೇ ಕ್ಲಾಸ್ ಹುಡುಗ ಐ ಲವ್ ಯು ಅಂತ ಲೆಟ್ರ್ ಬರೆಯೋದು, ಏನೋ ಒಂದು ಇದೇನು ಯಾವತ್ತೂ ಆಗಿಲ್ವಲ್ಲ ಅಂತಂತ ಇದು ಮಾಡಿದ್ರೆ, ಅವ್ನು ಕೇಳಿದ್ರೆ ಇಲ್ಲ ನಾನು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಅವನಿಗೆ ಆ ಲವ್ ಅನ್ನೋದೇನು ಗೊತ್ತಿರಲ್ಲ, ಸೊ ಐ ಲವ್ ಯು ಅಂತ ಬರ್ದಿರ್ತಾನೆ. ಹೀಗೆ ಇದು ನನ್ನ ಶಾಲೆದಲ್ಲ, ಬೇರೆ ಬೇರೆ ಶಾಲೆಗಳದ್ದು ಏನೇನೋ ಪ್ರಾಬ್ಲಮ್ಗಳು, ಹೊಸ ಪ್ರಾಬ್ಲಮ್ಸು. ನೀವು ಮುಂಚೆ ತರ ನಮ್ಗೆ ಆ ತರ ಪ್ರಾಬ್ಲಮ್ಸೇ ಇಲ್ಲ, ಅದೆಲ್ಲ ಇವಾಗ ನೋಡಿದ್ರೆ ಅಯ್ಯೋ ಅದೆಲ್ಲ ಪ್ರಾಬ್ಲಮ್ ಅನ್ನಿಸ್ತಾ ಇರುತ್ತೆ. ಇವಾಗ ಈ ಮೊಬೈಲ್ದು ಗೀಳ್ ಬಂದ್ಮೇಲೆ ಮಕ್ಕಳು, ನೀವು 8th 9th ಮಕ್ಕಳು ಅವರು ಇನ್ಸ್ಟಾದಲ್ಲೆಲ್ಲ ಮಾತಾಡ್ಕೊಂಡಿರ್ತಾರೆ, ನಮಗ್ ಗೊತ್ತೇ ಇರಲ್ಲ. ಆ ಪೇರೆಂಟ್ ಬಂದ್ಬಿಟ್ಟು ಆ ಹುಡುಗ ಏನೋ ಮೆಸೇಜ್ ಕಳ್ಸಿದಾನೆ ಅಂತ ನಮ್ಮ ಹತ್ರ ಜಗಳ ಮಾಡ್ತಾರೆ. ಇವ್ರ ಮಗುಗೂ ಇವ್ರು ಕೊಟ್ಟಿರ್ತಾರೆ ಫೋನು, ಅವ್ರ ಮಗುಗೂ ಅವ್ರು ಕೊಟ್ಟಿರ್ತಾರೆ, ಮಾತಾಡಕ್ ಬಿಟ್ಟಿರ್ತಾರೆ, ಕೊನೆಗೆ ಬೈಸ್ಕೊಳ್ಳೋದು ನಾವು. ಸೊ ನಾವ್ ಅವಾಗ ಹೇಳ್ತೀವಿ, ನಾವು ಮುಂಚೆನೆ ಅದು ನಮ್ಗೆ ಗೊತ್ತಾಗಿ ಅಂದ್ರೆ ಇದನ್ನ ಹೇಳ್ತಾ ಇರ್ತೀವಿ, ಆ ವಿಷಯಗಳು ಗೊತ್ತಿರಲ್ಲ. ಮೊಬೈಲ್ ಕೊಡ್ಬೇಡಿ, ಎಸ್ಪೆಷಲಿ ಆಫ್ಟರ್ 12 years ಮಕ್ಕಳು ಬೇರೆ ಬೇರೆ ಹುಡುಗಿರಿಗೆಲ್ಲ ಫೋನ್ಗಳು ಮಾಡ್ತಾ ಇರ್ತಾರೆ, ಬೇಡ ಅಂತ ಹೇಳ್ತಾ ಇರ್ತೀವಿ. ಅಂದ್ರೂ ಕೊಟ್ಟಿರ್ತಾರೆ. ಅಂಡ್ ನೀವು 12 ಗಂಟೆಗೆ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ತೀರಿ ಅಂತೀರಾ, ಅದು ಸೋಷಿಯಲ್ ಮೀಡಿಯಾದವನೇ ಹೇಳ್ತಾನೆ. ಎಲ್ಲಾದ್ರಲ್ಲೂ ನೀವು ಫೇಸ್ಬುಕ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ನಲ್ಲಾಗ್ಲಿ ನಿಮ್ ಸ್ಟೇಟಸ್ ಯಾವಾಗ್ಲಾದ್ರೂ ಹಾಕಿ 12 o'clock ಇಂದ ಓಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ 12 ಗಂಟೆಗೆ ಸ್ಟೇಟಸ್ ಹಾಕ್ತಾರೆ, ಸ್ಟೇಟಸ್ ಇದು ಮೀಡಿಯಾದಲ್ಲೇ. ಸೊ ಹಾಗೇನೆ ನೀವು ಅದೇನೆ ಬೇಕಾದಷ್ಟು ಸ್ಕೂಲ್ಗಳಲ್ಲೂ ತುಂಬಾ ತೊಂದರೆ ಆಗ್ತಾ ಇಲ್ಲ ಅಂತಲ್ಲ, ಏನಂತಂದ್ರೆ ಅವ್ರಿಗೆ ಅಷ್ಟೇ ಬಿಹೇವಿಯರ್ ಪ್ರಾಬ್ಲಮ್ಸ್. ಬಟ್ ಇದು ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಮೇಡಮ್, ಇದರಿಂದ ಅಶ್ಲೀಲತೆ ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಅನಗತ್ಯ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ, ಸಮಾಜ ಹೀನ ಕೃತ್ಯಗಳಲ್ಲಿ ಯುವಕರು ಚಿಕ್ಕ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಆಸ್ಟ್ರೇಲಿಯಾ ಮಾದರಿಯಂತೆ 16 ವರ್ಷದ ಒಳಗಿನ ಮಕ್ಕಳಿಗೆ ಇದರ ಮೇಲೆ ಏನಾದರೂ ಕಡಿವಾಣ ಹಾಕೋದಕ್ಕೆ ಸಾಧ್ಯನಾ ಅನ್ನೋದನ್ನ ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡಬೇಕು ಅಂತ. ವಯಸ್ಸಿನ ಆಧಾರದ ಮೇಲೆ ಇದನ್ನ ನಿಯಂತ್ರಣ ಮಾಡೋಕೆ ಸಾಧ್ಯ ಇದೆಯಾ ಮೇಡಮ್? ಸರ್, ವಯಸ್ಸಿನ ಆಧಾರದ ಮೇಲೆ ನೀವು ಆಸ್ಟ್ರೇಲಿಯಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ, ನನ್ನ ಕಸಿನ್ ಇದ್ದಾಳೆ ಆಸ್ಟ್ರೇಲಿಯಾದಲ್ಲಿ. ನಮ್ಮ ಆಸ್ಟ್ರೇಲಿಯಾದಲ್ಲಿ ಎಲ್ಲರೂ ಮೊಬೈಲ್ ಬಿಟ್ಬಿಟ್ರಾ ಅಂತ ಕೇಳಿದ್ದಕ್ಕೆ, ಮೊಬೈಲ್ ಬಿಟ್ಟಿಲ್ಲ, ಎಲ್ಲ ಸ್ಕೂಲ್ ಕಾಲೇಜ್ ಹೋಗೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಆ ನ್ಯೂಸ್ ಬಂದಿಲ್ಲ ಇಲ್ಲಿಗೆ. ಓಕೆ, ಆ ನ್ಯೂಸ್ ಇಲ್ಲಿ ಇಂಡಿಯಾಗೆ ಬಂದಿಲ್ಲ. ಅಲ್ಲೆಲ್ಲಾನು ಮನೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ತಾನೆ ಇಲ್ವಂತೆ. ಅದೊಂದು ದೊಡ್ಡ ನ್ಯೂಸ್ ಆಗೋಗಿದೆ ಆಸ್ಟ್ರೇಲಿಯಾದಲ್ಲಿ ಅಂತ ಅಂದ್ಬಿಟ್ಟು. ಸೊ ಈ ಅದೇ 16 ವರ್ಷದ ಒಳಗಡೆ ಅಂತ ನೀವು ಹೇಳಿದ್ರಲ್ಲ, ನೀವು ನಂಬ್ತಿರೋ ಇಲ್ವೋ, ಮುಂಚೆ ಎಲ್ಲಾನು ನಾವೆಲ್ಲ ಟೀನೇಜು 16 ಟೀನೇಜು ಅಂತ ಇದ್ವಿ. ಇವಾಗ ಏನಿಲ್ಲ ರೀ, 12ಗೆ ಟೀನೇಜ್ ಸ್ಟಾರ್ಟ್ ಆಗೋಗುತ್ತೆ, 12-13ಗೆ ಟೀನೇಜ್ ಸ್ಟಾರ್ಟ್ ಆಗೋಗುತ್ತೆ. 13 ವರ್ಷಕ್ಕೆ ಮಕ್ಕಳು ಮೆಚೂರ್ ಆಗೋಗಿರ್ತಾರೆ, ಹೆಣ್ಮಕ್ಳು ಗಂಡು ಮಕ್ಳೆಲ್ಲ ಮೆಚೂರ್ ಆಗೋಗಿರ್ತಾರೆ. ಅವ್ರು ನೀವು ನಂಬ್ತಿರೋ ಇಲ್ವೋ, ಕೆಲವು ಪಾಠಗಳಿರುತ್ತೆ ಲ್ಯಾಂಗ್ವೇಜಸ್ ಅಲ್ಲಿ, ಒಂದು ಇದು ಗಂಡ ಹೆಂಡ್ತಿದು ಯಾವುದೋ ಒಂದು ಪಾಠಗಳಿರುತ್ತೆ. ಟೀಚರ್ಸ್ ಹೇಳ್ತಾ ಇರ್ತಾರೆ, ಲ್ಯಾಂಗ್ವೇಜ್ ಪಾಠ ಮಾಡಬೇಕಾದ್ರೆ ಮ್ಯಾಮ್ ಎಷ್ಟು ಕಷ್ಟ ಆಗುತ್ತೆ ಪಾಠ ಮಾಡಬೇಕಾದ್ರೆ. ಮಕ್ಕಳು ಒಬ್ಬೊಬ್ರು ಮುಖ ನೋಡ್ಕೊಳ್ತಾರೆ, ಆಮೇಲೆ ಅದ್ರ ಬಗ್ಗೆ ಏನೋ ಕ್ವಶನ್ ಕೇಳ್ತಾರೆ. ತುಂಬಾ ಅದು ಮುಂಚೆ ಆಗ್ತಾ ಇರ್ಲಿಲ್ಲ. ಪಾಠ ಅಷ್ಟೇನೆ ಅನ್ಕೊಳ್ತಾ ಇದ್ರು. ಇವಾಗ ಪಾಠ ಮಾಡೋದಕ್ಕೆ ಎಸ್ಪೆಷಲಿ ನೀವು ಸೈನ್ಸ್ ಟೀಚರು ರಿಪ್ರೊಡಕ್ಷನ್ ಮಾಡಬೇಕು, ರಿಪ್ರೊಡಕ್ಷನ್ ಕೆಲವು ಇದೆಲ್ಲ ಇರುತ್ತೆ, ಯಾವ್ದಾವ್ದು ಅದೆಲ್ಲ ಮಾಡ್ಬೇಕಾದ್ರೆ ಮ್ಯಾಮ್ ಈ ಲೆಸನ್ ಹೇಗ್ ಮಾಡೋದು, ಸುಮ್ಮನೆ ಬೇಕು ಅಂತ ಏನೇನೋ ಪ್ರಶ್ನೆ ಕೇಳ್ತಾರೆ. ಎಲ್ಲ ಗೊತ್ತಿರುತ್ತೆ, ನಮ್ಗೆಲ್ಲ ಹೈಸ್ಕೂಲ್ ತನಕ ಅದೆಲ್ಲ ಗೊತ್ತಿರ್ತಾ ಇರ್ಲಿಲ್ಲ. ಸೊ ಇವಾಗ ಅವ್ರಿಗೆ ಮೊಬೈಲ್ ಬಂದಿರೋದ್ರಿಂದ ಪ್ರತಿಯೊಂದು ಗೊತ್ತಿರುತ್ತೆ. ಹಾಗಂತ ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಆರ್ ವೆರಿ ಇಂಟೆಲಿಜೆಂಟ್. ಆ ಇಂಟೆಲಿಜೆಂಟ್ ನ ಎಲ್ಲ ಮುಂಚೆನೆ ಸೊ ಏನೋ ಸಾಧನೆ ಮಾಡ್ಬೋದು. ನಾವೆಲ್ಲ ಲೇಟಾಗಿ ಸಾಧನೆ ಮಾಡಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಇವಾಗ ಅವರೆಲ್ಲ ಬೇಗ ಸಾಧನೆ ಮಾಡಕ್ಕೆ ಎಲ್ಲ ಗೊತ್ತಾಗ್ತಾ ಇದೆಯಲ್ಲ ಅಂತ ಸಾಧನೆ ಮಾಡ್ಬೋದು. ಬಟ್ ಅವರು ಅಲ್ಲಿ ಬಿಟ್ಬಿಡ್ತಾರೆ ಈ ಕಡೆ.
ಫೋಕಸ್ಸು ಈ ಕಡೆ ಹೊರಟೋಯ್ತು, ಫೋಕಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವು ಹೇಳ್ತಾ ಇರ್ತೀವಿ ಅವಾಗ ಬೇರೆಯವ್ರನ್ನ ಕರ್ಸ್ಬಿಟ್ಟು ಹಾರ್ಮೋನಲ್ ಚೇಂಜಸ್ ಅಲ್ಲೆಲ್ಲ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ ಅಂತ ಪೇರೆಂಟ್ಸ್ಗೂ ಹೇಳ್ತೀವಿ, ಸ್ಟ್ರೈಟ್ ಆಗಿ ಮಕ್ಳಿಗೂ ಹೇಳ್ತೀವಿ ಈ ತರ ಎಲ್ಲ ಬೀಳ್ಬೇಡಿ, ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಬಟ್ ಏನೋ ಅದು ಸಮ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಬೇಡಪ್ಪ ಹೇಳಿ ಸಾಕಾಯ್ತು ಅಂತ ಅಂದ್ಬಿಟ್ಟು ನಾವು ಆನ್ಲೈನ್ ಕ್ಲಾಸಸ್ ಶುರು ಮಾಡಿದೆ. ಐ ಆಮ್ ಫೈಂಡಿಂಗ್ ದ ರಿಸಲ್ಟ್. ನೈನಾ ಅವರೇ, ನೀವು ಅವಾಗಲೇ ಹೇಳ್ತಾ ಇದ್ರಿ ನಮಗೊಂದು ಸಮಸ್ಯೆ ಇದೆ, ಅದನ್ನು ಅಕ್ಕಪಕ್ಕದವ್ರು ಕೇಳ್ತಾ ಇಲ್ಲ, ಈ ಕಾರಣಕ್ಕಾಗಿ ಮೊಬೈಲ್ಗಳಲ್ಲಿ ಅದನ್ನು ಅವರು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಬಟ್ ಒಂದು ವರದಿ ಹೇಳ್ತಾ ಇದೆ, ಮೊಬೈಲ್ಗಳ ಬಳಕೆಯಿಂದಲೇ 78% ಸಂವಹನವೇ ಹಾಳಾಗಿ ಹೋಗ್ತಾ ಇದೆ ಅಂತ. ಸಂವಹನವೇ ಹಾಳಾಗಿ ಹೋಗ್ತಾ ಇದೆ ಅಂತ. ಹೌದು, ಅದೇ ತಂದೆ ತಾಯಿ ನೋಡಿ, ಈಗ ಮಕ್ಳಿಗೆ ನಾವು ಬ್ಲೇಮ್ ಮಾಡ್ತೀವಿ, ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ, ಹಂಗೆ ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಮಕ್ಕಳು ಎಲ್ಲಿಂದ ಕಲ್ತರು? ತಂದೆ ತಾಯಿ ನೋಡಿ ನಮ್ಮಲ್ಲಿ ಮಿರರ್ ನ್ಯೂರಾನ್ಸ್ ಅಂತ ಇರುತ್ತೆ. ಅದು ಯಾರು ಏನು ಮಾಡ್ತಾರೆ, ಅದರಲ್ಲೂ ಎಸ್ಪೆಷಲಿ ತಂದೆ ತಾಯಿನೇ ಹೀರೋಯಿನ್ಗಳು ಮಕ್ಕಳಿಗೆ. ಅವ್ರು ಏನು ಮಾಡ್ತಾರೋ ತಾವು ಅದನ್ನೇ ಮಾಡಬೇಕು. ಸೊ ತಂದೆ ತಾಯಿ ಮೊಬೈಲಲ್ಲಿ ಇರ್ತಾರೆ, ನಾವು ಮೊಬೈಲಲ್ಲಿ ಇರೋಣ. ಸೊ ಅದು ಒಳ್ಳೇದು, ಅದು ಒಂದು ಒಳ್ಳೆ ಕಾರ್ಯ ಅಂತೇಳಿ ಅವರು ಅದನ್ನು ಇದು ಮಾಡ್ತಾರೆ. ಇಲ್ಲಿ ತಂದೆ ತಾಯಿ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಏನು ಮಾಡಬೇಕು, ತಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ, ಅವ್ರ ಎಮೋಷನ್ಸ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಯಾರ್ದೋ ಮೇಲಿನ ಸಿಟ್ಟು ಮಕ್ಕಳ ಮೇಲೆ ಆಗ್ತಾ ಇದ್ದಾರಾ, ಯಾವ ರೀತಿ ಮಕ್ಕಳು ಪೋಷಣೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅವ್ರ ಎಮೋಷನ್ಸ್ನ ನೋಡ್ಕೋತಾ ಇದ್ದಾರೆ. ಒಂದು ಈಗ ಅರ್ಥಶಾಸ್ತ್ರದಲ್ಲಿ ಒಂದಿದೆ, ಸಾಮ ವೇದ ದಂಡ ಅಂತ. ಅಂದ್ರೆ ಯಾವುದೇ ಒಂದು ಇದ್ರಲ್ಲಾಗ್ಲಿ ಹೊಡೆದಾದ್ರೂ ಬುದ್ಧಿ ಕಲಿಸ್ಬೇಕು. ಯಾಕಂದ್ರೆ ಈ ಒಂದ ಕೆಲಸದಲ್ಲಿ ಮಾಡಿದಾಗ ಈ ಫಸ್ಟ್ ಬುದ್ಧಿ ಬಾಯಿ ಮಾತಲ್ಲಿ ಹೇಳಿ ಬಿಡಿಸ್ಬೇಕು. ಬಾಯಿ ಮಾತಲ್ಲಿ ಆಗ್ಲಿಲ್ವಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಬೇಕು. ಇಲ್ಲ ಸ್ವಲ್ಪ ಒದೆ ಕೊಟ್ಟಾರು ಅವ್ರಿಗಿಂತ ಮೊದಲು ನಾವೇ ಬದಲಾಗ್ಬಿಟ್ರೆ ನಮ್ಮನ್ನ ನೋಡಿ ಅವ್ರು ಬದಲಾಗ್ತಾರೆ. ಹೌದೌದು, ಫಸ್ಟ್ ಅದನ್ನ ಕೆಲಸ ಮಾಡ್ಬೇಕು. ಈಗಿನ ಮಕ್ಕಳು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ತುಂಬಾ ನಾನೇ ಎಷ್ಟೋ ಸತಿ ಹೇಳ್ತೀನಿ ಮಕ್ಳಿಗೆ ಹೊಡಿಬಾರ್ದು, ಎಲ್ಲ ಮಾಡಬಾರ್ದು ಅಂತ. ಆದ್ರೆ ಈಗೀಗ ಏನಾಗ್ಬಿಟ್ಟಿದೆ ಅಂದ್ರೆ ಮಕ್ಕಳು ಅತಿಯಾಗಿ ಅದನ್ನ ಅಟ್ಯಾಚ್ ಆಗ್ಬಿಟ್ಟು ಪ್ರಾಬ್ಲಮ್ ಆದಾಗ ನಾವು ಕೆಲವೊಂದ್ಸತಿ ಸ್ವಲ್ಪ ಹೆದರಿಕೆಯಿಂದನಾದ್ರೂ ಅವರಿಗೆ ದೂರ ಇಡಿಸ್ಲೇಬೇಕು. ಕ್ವಿಕ್ ಆಗಿ ನನಗೆ ಹೇಳೋದಾದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ ಏನ್ ಮಾಡಬೇಕು ಅಂತ. ಸರಿ, ನಾವು ಮಾನಸಿಕ ಅಸ್ವಸ್ಥರಾಗಬಾರ್ದು, ನಾವು ನೆಮ್ಮದಿ ಬೇಕು ಮೊಬೈಲ್ ಹೊರತಾಗಿ, ನಾವೆಲ್ಲರ ಜೊತೆಗೂ ಕೂಡ ಸರಿಯಾಗಿರಬೇಕು ಮೊಬೈಲ್ ಹೊರತಾಗಿ. ಏನು ಮಾಡಬೇಕು? ಅದೇ ನಾನು ಹೇಳಿದ್ನಲ್ಲ, ಪರ್ಮನೆಂಟ್ ಹ್ಯಾಪಿನೆಸ್ ಅಂದರೆ ನಾವು ಎಕ್ಸಸೈಸು, ಜಾಬ್ ಆಕ್ಟಿವಿಟಿ, ಅಂದರೆ ನಾವು ಆಕ್ಟಿವಿಟಿ ಮಾಡೋದ್ರಿಂದ, ಪ್ರಾಣಾಯಾಮ ಡೆವಲಪ್ ಮಾಡೋದ್ರಿಂದ, ಹಾಬೀಸಲ್ಲಿ ನಮಗೇನು ಇಂಟ್ರೆಸ್ಟ್ ಇದೆ ಆ ಹಾಬೀಸಲ್ಲಿ ಮಕ್ಕಳನ್ನ ಮೊಬೈಲ್ ಜೊತೆ ಇಡೋ ಬದಲು ಅವರಿಗೆ ಪೇಂಟಿಂಗೋ, ಡ್ರಾಯಿಂಗೋ ಅಥವಾ ಬೇರೆ ಡಾನ್ಸೋ ಈ ಥರ ಆಕ್ಟಿವಿಟೀಸ್ಗೆ ಕಳಿಸೋದ್ರ ಮೂಲಕನೋ, ಸೊ ಈ ಥರ ಒಂದು ಪರ್ಮನೆಂಟ್ ಹ್ಯಾಪಿನೆಸ್ನ ಅವರಿಗೆ ಕಲಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳು ಆಚೆ ಬರ್ತಾರೆ. ಎಸ್ ಮೇಡಮ್, ಕೊನೆಯದಾಗಿ ಮನೇಲಿ ಒಂದು ಫೋನ್ ಬ್ಯಾಸ್ಕೆಟ್ ಅಂತ ಇಡಿ. ಮನೆಗೆ ಬಂದ ತಕ್ಷಣ ಮನೇಲಿ ಎಷ್ಟು ಫೋನ್ ಇರುತ್ತೋ ಆ ಫೋನ್ ಬ್ಯಾಸ್ಕೆಟ್ ಅಲ್ಲಿ ಒಳಗಡೆ ಇರಬೇಕು. ಸೊ ಮಕ್ಕಳು ಟಚ್ ಮಾಡಬಾರ್ದು, ಪೇರೆಂಟ್ಸು ಟಚ್ ಮಾಡಬಾರ್ದು. ಏನಾದ್ರು ಫೋನ್ ಬ್ಯಾಸ್ಕೆಟ್ ಇಂದ ಫೋನ್ ತೆಗಿಬೇಕು ಅಂತಂದ್ರೆ ಮಗುನು ಕೇಳಬೇಕು ಏನಕ್ಕೆ ಅಂತ, ತಂದೆನೂ ತಾಯಿನೂ ಏನಕ್ಕೆ ಅಂತ ಹೇಳಬೇಕು. ಅದು ಫಸ್ಟ್. ಸೆಕೆಂಡ್ ರೂಲ್ ಏನಂತಂದ್ರೆ, ಡ್ಯೂರಿಂಗ್ ಮೀಲ್ ಟೈಮ್, ಡ್ಯೂರಿಂಗ್ ಯಾವಾಗಲಾದರೂ ಊಟ ಮಾಡುವಾಗಲೇ, ಸೊ ನೋ ಫೋನ್ಸ್. ಆಮೇಲೆ ಅಗೇನ್ ಬಿಫೋರ್ ಸ್ಲೀಪಿಂಗ್ 1 hour ನೋ ಫೋನ್ಸ್. ಸೊ ಆಮೇಲೆ ಯು ಹ್ಯಾವ್ ಟು ಹ್ಯಾವ್ ಒಂದು ಡಿಜಿಟಲ್ ಫಾಸ್ಟಿಂಗ್ ಅಂತ ಇರಬೇಕು. ಸೊ ಅಟ್ಲೀಸ್ಟ್ ಇವತ್ತು ಭಾನುವಾರ ಅಪ್ಪ ಅಮ್ಮ ಕರೆಕ್ಷನ್ ಮಾಡಬಾರ್ದು. ದೇರ್ ಇಸ್ ನೋ ಸ್ಕೋಪ್ ಫಾರ್ ಕರೆಕ್ಷನ್, ಓನ್ಲಿ ಸ್ಕೋಪ್ ಫಾರ್ ಕನೆಕ್ಷನ್. ಸೊ ಕರೆಕ್ಷನ್ ಮಾಡ್ದೇನೆ ನೀವು ಕನೆಕ್ಟ್ ಆಗಿ ಮಕ್ಕಳ ಜೊತೆ ಅಥವಾ ಯಾರ ಜೊತೆ ಏನಾದರೂ ಫೋನ್ ಜಾಸ್ತಿ ಇದೆ, ಸೊ ಯಾವಾಗ ಮನಸ್ಸು ಕನೆಕ್ಟ್ ಆಗಕ್ಕೆ ಶುರುವಾಗುತ್ತೋ ಆಟೋಮೆಟಿಕ್ ಆಗಿ ಫೋನಿಂದ ಕೈ ಆಚೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಬದಲಾವಣೆ ಅನ್ನೋದು ಬೇರೆಯವರಿಂದ ಆಗೋದು ಬೇಡ, ಬದಲಾವಣೆ ನಮ್ಮಿಂದಲೇ ಶುರುವಾಗಲಿ, ನಾವು ಮೊಬೈಲ್ ಗೀಳ್ನಿಂದ ಹೊರಗೆ ಬರೋಣ ಅನ್ನೋದು ತಜ್ಞರ ಮಾತು. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.